ಶ್ರೀ ಗುರುಗಣಪತಿಭ್ಯಾಂ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಚಿತ್ತವಿಸಿ ಸಕಲ ವಿದ್ಯೆಗಳ ದಾನರಿತು, ಚಿತ್ತವಿಸಿ ಸಕಲ ವಿದ್ಯೆಗಳ ದಾನರಿತು, ಉತ್ತಮದ ಗೋಪಿಯ ಮನೆತನದೊಳುದಿಸಿರುವಾಗ ಸತ್ಯಸಂಧನು ಸರಸ್ವತಿಯೊಡನೆ ಪರಿಣಯದಿ ವೆಂಕಟೇಶನು ಇರಲಿ ಕಂದು. ಸರಸ್ವತಿ ಸ್ವಾಮಿ, ನಿನ್ನಲ್ಲಿ ಈ ಹೊತ್ತು ನನ್ನ ಅಂತಸ್ಥವಾದಂತಹ ಸಂವೇದನೆ ಏನಿದೆ ಇದನ್ನು ಬಿಚ್ಚು ಒಕ್ಕಣೆಯಲ್ಲಿ ಬಿತ್ತರಿಸಬೇಕು ಅಂತ ಮನ ಮಾಡಿದ್ದೆ. ಕೇಳೋಣ. ಬೇರೆ ಏನೂ ಅಲ್ಲ, ಈ ಪ್ರಪಂಚದಲ್ಲಿ ಬೇಡ ಎಂಬ ಶಬ್ದದ ಉತ್ಪತ್ತಿಗೆ ಬೇಕು ಎಂಬುದೇ ಪೀಠವಾಗಿರುತ್ತೆ. ಸರಿ. ಯಾವನಿಗೆ ಬೇಕುಗಳೇ ಇಲ್ಲವೋ ಅವನಿಗೆ ಬೇಡದವುಗಳು ಇಲ್ಲ. ಯೋಗೇಶ್ವರನಾದಂತಹ ಶ್ರೀಕೃಷ್ಣ ಹೇಳಿದ ಹಾಗೆ ಯದೃಚ್ಛಾ ಲಾಭ ಸಂತುಷ್ಟನಾಗಿ ಬದುಕುವುದಕ್ಕೆ ಒಬ್ಬ ತನ್ನ ಬದುಕನ್ನು ರೂಪಿಸಿಕೊಂಡ ಅಂತಾದರೆ ನಿಂದೆಯೂ ಒಂದೇ, ಸ್ತುತಿಯೂ ಸರಿ. ಏನೋ ದೈವಾನುಗ್ರಹದಿಂದಲೋ ಅಥವಾ ನನ್ನ ಹಿರಿಯರ ಆಶೀರ್ವಾದ ಬಲದಿಂದಲೋ ಅಥವಾ ನಾನು ಓದಿದ ಶಾಸ್ತ್ರ ದೇವತೆಯ ಮಂತ್ರಾಕ್ಷತೆಯಿಂದಲೋ ಈವರೆಗೆ ನಾನದು ಸಹಿಸಿಕೊಂಡಿದ್ದೆ. ಸರಸ್ವತಿ ಸ್ವಾಮಿ, ನಿನಗೆ ಗೊತ್ತಿದ್ದ ಹಾಗೆ ನನ್ನ ಪಿತಾಮಹರ ಕಾಲಕ್ಕೆ ಕರ್ನಾಟಕ ಸಾಮ್ರಾಜ್ಯದ ರತ್ನ ಸಿಂಹಾಸನಾಧೀಶ್ವರ ಅಲ್ಲವೇ ಹೌದು, ಅವರು ಆಳುತ್ತಿದ್ದಂತಹ ಕಾಲ. ವಿಜಯನಗರದ ಕೃಷ್ಣ ರಾಜ. ಹೌದು. ಆ ಕೃಷ್ಣರಾಯರಿಗೆ ಗುರುಸ್ಥಾನದಲ್ಲಿದ್ದು ವೀಣಾ ಅಭ್ಯಾಸವನ್ನು ಮಾಡಿಸಿದವರು ನನ್ನ ಅಜ್ಜನ ವೀಣಾ ಕೃಷ್ಣ ಭಟ್. ಸರಿ. ಬೇಕಾದಷ್ಟು ಉಂಬಳಿ ಉತ್ತಾರಗಳೆಲ್ಲ ಇದ್ದು ಅಂತಹ ಕರ್ನಾಟಕದ ರಾಜ್ಯದ ವೈಭವವೇ ನಾಶೇಷವಾಗಿ ಹೋಗಿ ಯಾರೋ ಪರಕೀಯರಾದಂತಹ ಬಹಮನಿ ನವಾಬರ ಕೈಯಲ್ಲಿಯೋ ಅಥವಾ ಬಿಜಾಪುರದ ಸುಲ್ತಾನರ ಕೈಯಲ್ಲಿಯೋ ಆಗಿ ಹೋಗಿದೆ ಎಂಬುದನ್ನು ನಾವು ಕಾಣುತ್ತಾ ಇರುವಾಗ ನಮ್ಮ ಮನೆತನ ಧೂಳೀಧೂಸರವಾಗಿ ಕೇವಲ ಬದುಕಿಗೆ ಬೇಕಾಗಿ ದಕ್ಷಿಣಾಪಥಕ್ಕೆ ಬಂದು ತಂಜಾವೂರು ಜಿಲ್ಲೆಯ ಒಂದು ಮೂಲೆಯಲ್ಲಿ ಕಾವೇರಿ ಪಟ್ಟಣವೆಂಬ ಅಗ್ರಹಾರದಲ್ಲಿ ಬಾಳಿ ಬದುಕಿದ್ದು ವಿಶೇಷವೇನು. ಆ ಊರನ್ನು ಬಿಟ್ಟು ನನ್ನ ತಂದೆಯವರು ವೀಣಾ ತಿಮ್ಮಣ್ಣ ಭಟ್ರು ಕುಂಭಕೋಣದಲ್ಲಿ ಬಂದು ವಸತಿ ಹೂಡಿದರು. ಗೃಹಸ್ಥಾಶ್ರಮಿಯಾಗಿ ಇದ್ದದ್ರಿಂದ ಒಂದು ಗಂಡು ಒಂದು ಹೆಣ್ಣು. ಗಂಡು ಯಾರು ಅಂತ ನಿನಗೆ ಗೊತ್ತುಂಟು, ನಮ್ಮ ಅಣ್ಣ ಗೋಪಣ್ಣ. ಹೆಣ್ಣು ಯಾರು ಅಂತಲೂ ನಿನಗೆ ಗೊತ್ತು, ನಮ್ಮ ಅಕ್ಕ ವೆಂಕಮ್ಮ. ಹೌದು. ಆಮೇಲೂ ಅವರಿಗೆ ಯಾಕೆ ಆಸೆ ಆಯಿತೋ ಇನ್ನೊಬ್ಬ ಮಗ ಬೇಕು. ತಿರುಪತಿಯ ತಿಮ್ಮಪ್ಪನಿಗೆ ಹರಕೆಯನ್ನು ಹೇಳಿ ಏನೋ ವಿಶೇಷವಾದಂತಹ ಒಂದು ಧನ್ಯತೆಯನ್ನು ಕಂಡುಕೊಂಡರಂತೆ ಅವರು ನನ್ನನ್ನು ಪಡೆಯುವುದರ ಮೂಲಕ. ಹೌದು. ಆ ಸವಿ ನೆನಪಿಗಾಗಿ ನನಗೆ ತಿಮ್ಮಣ್ಣ ಅಂತಲೇ ಹೆಸರಿಟ್ಟು. ತಿಮ್ಮಣ್ಣ ಎಂಬ ಹೆಸರು ಕೇಳುವಾಗ ಎರಡು ಅರ್ಥದಿಂದ ನನಗೆ ರೋಮಾಂಚನವಾಗ್ತದೆ. ಯಾಕೆ? ವೀಣಾ ಕೃಷ್ಣ ಭಟ್ರು, ಅವರ ತಂದೆ ವೀಣಾ ತಿಮ್ಮಣ್ಣ ಭಟ್ರು. ಕೇಳಿ ಕೇಳಿ ತಿರುಪತಿಯ ತಿಮ್ಮಪ್ಪ ನಮ್ಮ ತಂದೆಯವರ ಹರಕೆ. ಆದರೆ ನೋಡು, ಏನು ಅವರು ಗತಿಸಿರುವುದು. ಸರಿ. ಎಳವೆಯಲ್ಲಿ ನಾನು ಬಹಳಷ್ಟು ಕಷ್ಟ ಕಾರ್ಪಣ್ಯವನ್ನು ಅನುಭವಿಸಬೇಕಾದ ವಿಷಮ ಸ್ಥಿತಿಯಲ್ಲಿ ನನ್ನ ಅಕ್ಕನ ಗಂಡನಾದಂತಹ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ಆತ್ಮವತ್ತು ನನ್ನನ್ನು ಕರ್ಕೊಂಡು ಹೋಗಿ ಅಕ್ಕನನ್ನ ತಾಯಿಯ ಸ್ಥಾನದಲ್ಲಿ ನಿಂತು ಭಾವನನ್ನ ಆಚಾರ್ಯ ಸ್ಥಾನದಲ್ಲಿ ನಿಂತು ನನಗೆ ವಿದ್ಯೆ ಬುದ್ಧಿ ಎಲ್ಲ ಹೇಳಿದರು. ಕೊನೆಗೆ ಅವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಸತ್ಕುಲ ಪ್ರಸೂತೆಯಾದ ನಿನ್ನ ಪಾಣಿಗ್ರಹಣವನ್ನು ಮಾಡಿಸಿದರು. ಎಲ್ಲವೂ ಹೌದು, ಎಲ್ಲವೂ ಬೇಕಾದ ಹಾಗೆ. ಆದರೆ ಧರ್ಮ ಸಂಪತ್ ಪ್ರಜಾ ಸಿದ್ಧ್ಯರ್ಥಮಿಮಾಂ ಕನ್ಯಾವೃಣೀಮಹೆ ಅಂತ ಹೇಳಿದ ಪ್ರತಿಜ್ಞಾ ವಾಕ್ಯದಂತೆ ದೇವರ ದಯದಿಂದ ಒಬ್ಬ ಗಂಡು ಮಗನು ನಮಗೂ ಹುಟ್ಟಿದ್ದಾನೆ. ಸರಸ್ವತಿ ಸ್ವಾಮಿ, ಹುಟ್ಟಿ ನಾವೇನೋ ಬದುಕಿದೆವು, ಬದುಕಿಗೆ ಬೇಕಾಗಿ ಹೋರಾಟ ಮಾಡಿದೆವು. ನಮ್ಮ ಭಾವಿ ಸಂತಾನಕ್ಕೂ ಇದನ್ನೇ ನಾವು ಬಿಟ್ಟು ಹೋಗಬೇಕಾಗಿ ಬಂತಲ್ಲ. ಆ ಮಗುವಿಗೆ ಹಾಲೆಂದರೆ ಏನು ಅಂತ ಗೊತ್ತಿಲ್ಲ,
ಯಾರೋ ಹೇಳಿದ್ರಂತೆ ಹಾಲಂದ್ರೆ ಗೊತ್ತಿಲ್ವೇನೋ, ಹ ತೆಳ್ಳಗೆ ಬೆಳ್ಳಗೆಯಾಗಿದ್ದಂತಹ ಹ್ಮ್. ಜಲತತ್ವ ಅದು. ಹ ಪಾಪ ಹಿಟ್ಟು ಕದಡಿದ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹಾಲು ಕುಡಿಯುತ್ತೇನೆ ಅಂತ ಹೇಳುವಾಗ ಹ ಬಹುಶಃ ತಾಯಿಯಾದ ನಿನ್ನ ಸ್ತನದಿಂದ ಸ್ತನ್ಯವಲ್ಲ ಉದುರಿದ್ದು ಹ್ಮ್. ನೆತ್ತರೆ ಕೆಳಕ್ಕೆ ಬಿದ್ದಿರಬೇಕು. ನಿಜ ಸ್ವಾಮಿ. ಇಂತಹ ಸ್ಥಿತಪ್ರಜ್ಞನಾದರೂ ನಾನು ಅಲ್ಲೋಲ ಕಲ್ಲೋಲ ಸ್ಥಿತಿಗೆ ಬಂದಿದ್ದೆ. ಹ್ಮ್. ಈ ದಾರುಣವಾದಂತಹ ದಾರಿದ್ರ್ಯವನ್ನು ಎಷ್ಟು ದಿವಸ ಹ ಅನುಭವಿಸೋಣ ಹೇಳು? ಹ ಹಾಗೆಂತ ಬೇಡಿ ಕಾಡಿ ಹ್ಮ್. ಇನ್ನೊಬ್ಬರ ಸಾಲಕ್ಕೆ ಬಿದ್ದು ಬದುಕುವ ಆಸೆ ನನಗಿಲ್ಲ. ಕೂಡ್ದದು. ಶ್ರೀ ವೆಂಕಟನಾಥನೇ ಗತಿ, ವೆಂಕಟೇಶನೇ ಗತಿ. ಹ ಆಧ್ಯಾತ್ಮವಾದಿಯಾಗಿ ಹ್ಮ್. ಕೇವಲ ಶ್ರದ್ಧಾವಾದಿಯಾಗಿ ಹೇಳಬಹುದು, ಹ್ಮ್. ಶ್ರದ್ಧೆಯಿಂದ ಹೊಟ್ಟೆ ತುಂಬುತ್ತದೆ, ತುಂಬುವುದಿಲ್ಲ. ಮೈ ಒಂದಿದೆ, ಹ್ಮ್. ವಿದ್ವಾಂಸನ ಹೌದು. 4 ಮಂದಿಗೆ ವಿದ್ಯೆಯನ್ನು ಹೇಳಬಲ್ಲೆ. ಹ್ಮ್. ಆದರೆ ಕಲಿಯುವ ಉತ್ಸಾಹಿಗಳು ಇಲ್ಲಿ ಯಾರು ಇದ್ದ ಹಾಗಿಲ್ಲ. ಕಾಣಿಸ್ತಾ ಇಲ್ಲ. ಏನು ಮಾಡೋಣ, ಏನು ಮಾಡೋಣ? ಸ್ವಾಮಿ. ಹೀಗೆ ನಿನ್ನೆಯಿಂದ ಮಗು ಹಾಲು ಕುಡಿಯಲಿಲ್ವಲ್ಲ ಹ್ಮ್. ಅಂತ ನೆನಪಾಗಿ ಹ ನಿನ್ನನ್ನು ಕರೆದು ನಿನ್ನಲ್ಲಿ ವಿಚಾರ ವಿನಿಮಯ ನಾನು ಮಾಡುತ್ತಾ ಇದ್ದೆ. ನನ್ನ ಸಲಹೆ ಒಂದಿದೆ, ಏನಂತ? ಹೇಳಲೇ? ಮರುಗುಜಾತಗೆ ಪೂರ್ವಾದಿ ಮಠಗೆ ಹೋಗಿ ಮರುಗುಜಾತಗೆ ಪೂರ್ವಾದಿ ಮಠಗೆ ಹೋಗಿ ಗುರು ಸುಧೀಂದ್ರನ ಕಂಡು ಬರುವ ಕರುಣಾಸಾಗರನ ಇರದೆ ದಾರಿಯ ತೋರಿ ಹೊರೆಯುವ ನಮ್ಮ ಇಂದಿನಲ್ಲಿಯೇ. ಸ್ವಾಮಿ, ಸರಸ್ವತಿ, ಬಡ ಕುಟುಂಬಸ್ಥರಾದಂತಹ ನಮಗೆ ಇದನ್ನೆಲ್ಲ ಅನುಭವಿಸಿ ಸಾಕಾಗಿದೆ ಸತ್ಯ. ವಿಚಾರವಾಗಿ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಮಗನ ಭವಿತವ್ಯದ ಬಗ್ಗೆ ಯೋಚಿಸಲೇಬೇಕಾದುದು ನಿಜವೇ. ಆದ್ರೆ ಏನು ಮಾಡೋಣ, ನೀವೇ ಎದೆಗುಂದಿದ್ದೀರಿ, ಬಹಳ ಮನನೊಂದಿದ್ದೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಸಾಂತ್ವನಪಡಿಸುವುದು ನನ್ನ ಹೊಣೆಗಾರಿಕೆಯಾಗಿದೆ. ಏನು ಮಾಡೋಣ, ನಿಮ್ಮ ಅಣ್ಣನ ಬದುಕಿನ ಸ್ಥಿತಿ ಅಷ್ಟೇನೂ ಚೆನ್ನಾಗಿಲ್ಲ. ಮಾತ್ರವಲ್ಲ, ನಿಮ್ಮ ಅಕ್ಕ ಬಾವ ಅವರೇನು ಮಾಡಬೇಕು ಅಷ್ಟನ್ನು ಮಾಡಿ ಮುಗಿಸಿದ್ದಾರೆ. ಛೇ, ನಮ್ಮ ನೆಂಟರಿಗೂ ನಾವು ಭಾರವಾಗುವುದೇನು? ಆಗಬಾರದು ಸ್ವಾಮಿ. ಆದರೆ ಉತ್ತಮರಾದಂತಹ ಬ್ರಾಹ್ಮಣರು ನಾವು ಕನಿಷ್ಠರಲ್ಲಿ ಹೋಗಿ ಕೆಲಸ ಮಾಡಿ ತಿನ್ನುವುದು ಅಂದ್ರೆ ಬ್ರಾಹ್ಮಣ್ಯಕ್ಕೆ ನಾವು ಅನ್ಯಾಯ ಮಾಡಿದ ಹಾಗಾದೀತು. ನನ್ನ ಅಭಿಪ್ರಾಯ ಹೀಗೆ. ಹಾಳಾಗಿ ದುಡಿಯಬಾರದು ಬ್ರಾಹ್ಮಣ. ಕೂಡದಲ್ಲ, ಘನ ವಿದ್ವಾಂಸರು ನೀವು ಒಳ್ಳೆಯ ಆಶ್ರಯವನ್ನೇ ಪಡೆಯಬೇಕು. ಕುಂಭಕೋಣದಲ್ಲಿರುವಂತಹ ಪೂರ್ವಾದಿ ಮಠ ನಮ್ಮಂತಹ ಬಡ ಬ್ರಾಹ್ಮಣರಿಗೆ ಆಶ್ರಯ ಕೊಡುವುದಕ್ಕೆ ಉದಾತ್ತ ಹೃದಯಗಳಾದಂತಹ ಪರಮ ಪೂಜ್ಯ ಶ್ರೀಗಳವರು ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು. ನಾನು ತಿಳಿಯದಿದ್ದವನಲ್ಲ. ಅವರಲ್ಲಿ ಹೋಗಿ ನಾವು ಆಶ್ರಯ ಪಡೆದ್ರೇನು? ಸರಸ್ವತಿ ಪ್ರಭು, ಕೆಲವೊಮ್ಮೆ ನನಗೆ ಆ ಯೋಚನೆಯು ಬಂದಿತ್ತು. ಮತ್ಯಾಕೆ? ಆದರೆ ಧರ್ಮ ಅಡ್ಡ ಬಂದಿತ್ತು. ಅದೇನು? ನಮ್ಮ ಈ ಗುರುಮಠ, ಗುರುಪೀಠ ಹ್ಮ್. ಇವೆಲ್ಲ ಹಾ, ನಮ್ಮಂತಹ ಗೃಹಸ್ಥ ಶಿಷ್ಯರಿಂದ ರೂಪಿಸಲ್ಪಟ್ಟದ್ದು, ಸ್ಥಾಪಿಸಲ್ಪಟ್ಟದ್ದು. ನಿಜ. ಗೃಹಸ್ಥರು ಸನ್ಯಾಸಿಗಳನ್ನು ಮಾಡ್ತಾರೆಯೇ ಹೊರತು ಹ್ಮ್. ಸನ್ಯಾಸಿ ಗೃಹಸ್ಥರನ್ನು ತಯಾರಿಸುವುದಿಲ್ಲ. ಇಲ್ಲ. ಗೃಹಸ್ಥರು ನಮ್ಮ ಸಮಾಜದವರು, ಹಾ. ದ್ವೈತಿಗಳು ಎಲ್ಲರೂ ಸೇರಿ ಹ್ಮ್. ಇಂತಹ ಕೆಲವು ಗುರುಮಠಗಳನ್ನು ಹ್ಮ್. ಸ್ಥಾಪಿಸಿದ್ದಾರೆ. ಹಾ. ನಾವು ಸ್ಥಾಪಿಸಿ ನಾವು ಬೆಳೆಸಿದಂತಹ ಯಾವ ಸನ್ಯಾಸದ ಪೀಠದ ಹ್ಮ್. ಅನ್ನಕ್ಕೆ ನಾವು ದಾಸರಾಗಬಹುದೇ? ಛೇ, ಹಾಗೆ ಯೋಚಿಸಬೇಡಿ ಸ್ವಾಮಿ. ಯಾರು ಪೋಷಿಸಬೇಕು, ಯಾರು ಬೆಳೆಸಬೇಕು ಸನ್ಯಾಸಿಗಳನ್ನು, ಸನ್ಯಾಸಿ ಮಠಗಳನ್ನು? ಗೃಹಸ್ಥರೇ ಪಾಲಿಸಬೇಕು, ಪೋಷಿಸಬೇಕು, ರಕ್ಷಿಸಬೇಕು. ಹಾಗಾದರೆ ಹೀಗೆ ಮಾಡೋಣ. ಹೇಗೆ? ನನಗೊಂದು ಯುಕ್ತಿ ಹೊಳೆಯಿತು. ಏನು? ಗುರುಗಳ ಬಳಿಗೆ ವಿದ್ಯಾರ್ಥಿಯಾಗಿ ಹೋಗ್ತೇನೆ. ಹ್ಮ್. ಸುಧಾ ಪಾಠ ಹಾ, ಶ್ರೀಗಳವರಿಂದ ಹೇಳಿಸಿಕೊಳ್ಳಬೇಕು ಅಂತ ನನಗೊಂದು ಆಸೆ. ನಿಜವೇ? ವಿದ್ಯಾರ್ಥಿಯಾಗಿ ಗುರುಮಠವನ್ನು ಪ್ರವೇಶಿಸುವುದು, ಹ್ಮ್. ಪ್ರಾಮಾಣಿಕವಾದ ವಿದ್ಯಾರ್ಥಿಯಾಗಿ, ಸರಿ. ಸೋಗಿನ ವಿದ್ಯಾರ್ಥಿ ಅಲ್ಲ. ಆದರೆ ಹ್ಮ್. ಅವರು ಆ ಸುಧಾ ಪಾಠ ಹೇಳಿದ್ದಕ್ಕೆ ಗುರುದಕ್ಷಿಣೆಯನ್ನು ಏನು ಕೊಡಬೇಕು ಹ್ಮ್. ಅದು ನನಗೆ ಗೊತ್ತು. ಹಾ. ಯಾವ ಪಾಠ ನಾನು ಮಾಡಿಸಿಕೊಂಡಿದ್ದೇನೆ, ಹಾ.
ಶ್ರೀಮದ್ ಆನಂದ ತೀರ್ಥರ ಯಾವ ದ್ವೈತ ಸಿದ್ಧಾಂತ ಇದೆ ಹಾ ಇದು ಸುಧಾಪಾಠದ ಮೂಲಕವಾಗಿ ಸಿದ್ಧಿಸ್ತದೆ. ಅದನ್ನು 4 ಕಡೆಯಲ್ಲಿ ಪ್ರಚಾರ ಮಾಡಿದರೆ ಆಚಾರ್ಯ ಋಣ ಮುಗಿಯುತ್ತದೆ. ಆದ್ರೆ ಮಠದ ಋಣ ಒಂದಿದೆಯಲ್ಲ, ಹೌದು, ಅದಕ್ಕೆ ಹೀಗೆ ಮಾಡೋಣ. ಹೇಗೆ? ಆವರೆಗಿನ ಪಾಠ ನನಗಾಗಿ ಅದಲ್ಲ. ಅಲ್ಲಿ ಕಿರಿಯ ವಟುಗಳಿದ್ರೆ, ಬ್ರಹ್ಮಚಾರಿಗಳಿದ್ರೆ ಅವರಿಗೆ ಇತರೆ ಕಾವ್ಯ, ಸಾಹಿತ್ಯ, ನಾಟಕ, ಅಲಂಕಾರ ಪಾಠಗಳನ್ನು ನಾನು ಮಾಡಿಕೊಂಡು ಅಂತೂ ಋಣಕ್ಕೆ ಸಿಕ್ಕದ ಹಾಗೆ ಜೀವನವನ್ನು ವ್ಯಯಿಸುವುದಕ್ಕೆ ಸಾಧ್ಯವಾಗ್ತದೆಯೋ ಪ್ರಯತ್ನ ಮಾಡ್ತೇನೆ. ಹೊರಡು. ಇದೇ ಶುಭ ಮುಹೂರ್ತ. ಹರಿವಾಯುಗಳ ಇಚ್ಛೆ. ಸುಧೀಂದ್ರ ತೀರ್ಥ ನಾಮಕನಾದ ನಾನು ಪೂರ್ವಾದಿ ಮಠಕ್ಕೆ ಗುರುವಾಗಿ ಬಂದು ಕಾಲವೆಷ್ಟೋ ಸಂದು ಹೋಯಿತು. ಮಾಧ್ವ ಪರಂಪರೆಗೆ ಸೇರಿದ ಈ ಮಠದಲ್ಲಿ ಯೋಗ್ಯತೆಯಿಂದ ಶಿಷ್ಯರನ್ನು ಅನುಗ್ರಹಿಸುವುದರ ಮೂಲಕ ಇಷ್ಟು ದಿವಸ ನಾವು ನಮ್ಮ ವ್ಯವಹಾರವನ್ನು ನಡೆಸಿದ್ದಾಗಿದೆ. ಸದ್ಯ ಮುಂದಿನ ಯೋಚನೆಯನ್ನು ಮಾಡುವುದಕ್ಕಿಂತ ನಮ್ಮ ಶಿಷ್ಯರ ಏಳಿಗೆಗಾಗಿ ನಾವು ಮಾಡಬೇಕಾದ್ದು ಬಹಳ ಇದೆ, ತಿಳಿಸಿಕೊಡಬೇಕಾದ್ದು ಬಹಳ ಇದೆ. ಹೀಗೆ ಚಿಂತಿಸ್ತಾ ಇದ್ರೆ ಯಾರವರು ಬರುತ್ತಿರುವವರು? ಗುರುದೇವ, ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡಿದ್ದೇನೆ. ವೆಂಕಟನಾಥ ಶರ್ಮ ನಾನು. ಬಾರಯ್ಯ ವೆಂಕಟೇಶ, ಬಾರಯ್ಯ ವೆಂಕಟೇಶ, ಧರಣಿಯುದ್ಧಾರಗಿಯ ಪುಣ್ಯ ಪುರುಷ, ಧರಣಿ ಉದ್ಧಾರಗಿಯ ಪುಣ್ಯ ಪುರುಷ. ನಾರಿಮಣಿ ಸಹಿತಿಲ್ಲಿಗೆ, ನಾರಿಮಣಿ ಸಹಿತಿಲ್ಲಿಗೆ ಬಂದಿರುವೆ, ಭಾರಿ ಸಂತೋಷವೆನಗೆ. ವೆಂಕಟನಾಥ, ಗುರುದೇವ, ಈ ನಮ್ಮ ಮಠಕ್ಕೆ ಅನೇಕರು ಬರುವವರುಂಟು. ಹೌದು. ಬರುವವರು ನಮ್ಮನ್ನು ಸಂದರ್ಶಿಸುವುದಕ್ಕಿಂತ ಮೂಲರಾಮದೇವರನ್ನು ಸಂದರ್ಶಿಸಿ ತೀರ್ಥಪ್ರಸಾದವನ್ನು ಪಡೆದು ಹಿಂದೆ ಹೋಗುವುದೇ ಪದ್ಧತಿ. ನಮ್ಮನ್ನು ನೋಡಬೇಕು ಅಂತ ಯಾರಾದರೂ ಬರ್ತಾರಾದ್ರೆ ಅವರು ಸಕಾರಣವಾಗಿ ಬರ್ತಾರೆ. ಇದು ನಮ್ಮ ಅನುಭವ. ನೀ ಬಂದಿದ್ದೀಯ, ಏಕೆ ನಿನ್ನ ಪತ್ನಿ ಏನು ಶ್ರೀಪಾದಾನುಗ್ರಹವನ್ನು ಬಯಸಿ ಒಬ್ಬ ಗೃಹಸ್ಥ ಜ್ಞಾನದಾಹದಿಂದ ಜಿಜ್ಞಾಸುವಾಗಿ ಸನ್ನಿಧಾನವನ್ನು ಸಮೀಪಿಸಿದ್ದೇನೆ. ತುಂಬಾ ಸಂತೋಷ. ನಿನ್ನಲ್ಲಿ ಪ್ರಖರವಾದ ತೇಜಸ್ಸಿದೆ ಗುರುದೇವ, ಯೋಗ್ಯತೆ ಕಾಣಿಸ್ತಾ ಇದೆ. ಮಡದಿಯನ್ನು ಈ ಮಗನು ಏನಿವನ ಹೆಸರು? ಲಕ್ಷ್ಮೀನಾಥ. ಸಂತೋಷ. ಏನನ್ನು ಬಯಸಿ ಬಂದಿಯಪ್ಪ ನೀನು? ನನ್ನಿಂದ ಏನಾಗಬೇಕಾಗಿದೆ? ಬೇರೇನೂ ಇಲ್ಲ. ನನ್ನ ಹಿರಿಯರಿಂದ ನನಗೆ ಸಿಕ್ಕಿದ್ದು ನಮ್ಮ ಮನೆ ದೇವರ ಸಂಪುಷ್ಟ. ಸನ್ನಿಧಾನಕ್ಕೆ ಗೊತ್ತುಂಟು, ನಾವು ವೆಂಕಟಾಚಲಪತಿಯಾದಂತಹ ಶ್ರೀನಿವಾಸನ ಪೂಜಕರು. ಬರಾಕೆ ದೇವರ ನೈವೇದ್ಯಕ್ಕೆ ಮನೆಯಲ್ಲಿ ಆದ ಕಾರಣ ಸನ್ನಿಧಾನವನ್ನು ಸೇರಿದರೆ ಇಲ್ಲಿ ಮೂಲರಾಮದೇವರಿಗೆ ಸಲ್ಲುವಾಗ ನನ್ನ ಸ್ವಾಮಿಯಾದಂತಹ ಶ್ರೀನಿವಾಸನಿಗೂ ಸದ್ದೀತು ಅಂತ ಒಂದು ಬಯಕೆ. ಇನ್ನೊಂದು, ಶ್ರೀಮುಖದಿಂದ ಸುಧಾಪಾಠ ಹೇಳಿಸಿಕೊಳ್ಳಬೇಕು. ಮಾಧ್ವನಾಗಿ ಹುಟ್ಟಿದ್ದಕ್ಕೆ ನಮ್ಮ ಕರ್ನಾಟಕದ ದಾಸಶ್ರೇಷ್ಠರಾದಂತಹ ಪುರಂದರರು ಹೇಳಿದ ಹಾಗೆ ಮಧ್ವಮತವೆಂಬ ಅಬ್ದಿಯಲ್ಲಿ ಮೀನಾಗಿ ಇರಬೇಕು, ಮುದ್ದಾಗಬೇಕು ಮುನಿ ಯೋಗಿಗಳಿಗೆ. ಈ ಉದ್ದೇಶದಿಂದ ಬಂದಿದ್ದೇನೆ. ಸುಧಾಪಾಠ ಅಪ್ಪಣೆಯಾದರೆ ಇಲ್ಲಿದ್ದ ಇತರೆ ವಿದ್ಯಾರ್ಥಿಗಳಿಗೆ ನಾನು ನನ್ನ ಭಾವ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳಿಂದ ಮಾಡಿಸಿಕೊಂಡ ನಾಟಕ, ಅಲಂಕಾರ, ವ್ಯಾಕರಣ, ಭಾಷಾದಿ ಶಾಸ್ತ್ರಗಳನ್ನು ಉಪದೇಶ ಮಾಡಬಲ್ಲೆ. ಕಿರಿಯರಿಗೆ ನಾನು ಪಾಠ ಹೇಳಿ ಸನ್ನಿಧಾನಕ್ಕೆ ಕಿರಿಯನಾಗಿ ಕಂಡ ನನ್ನನ್ನು ಉದ್ಧರಿಸಬೇಕು, ಇಷ್ಟೇ. ವೆಂಕಟನಾಥ, ನಮಗೆ ಬಹಳ ಸಂತೋಷವಾಯಿತು. ಈ ಸಂದರ್ಭವನ್ನು, ಈ ನಿನ್ನದಾದಂತಹ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಿನಗೆ ಬಡತನ ಇರಬಹುದು, ರಾಮದೇವರಿಗೆ ಬಡತನ ಇದೆಯೋ ಹೇಳು? ಮೂಲ ರಾಮದೇವರ ಆಶ್ರಯಕ್ಕೆ ಬಂದವರಿಗೆ ಹೊತ್ತಿಗೆ ಉಣ್ಣುವುದಕ್ಕೇನು ತಿನ್ನುವುದಕ್ಕೇನು ಎಂಬ ಸ್ಥಿತಿ ಬರುವುದಿಲ್ಲ. ನಾನು ಸರ್ವಸಂಗತಿಯಾಗಿ ಆಗಿದ್ದರೂ ಸಹ ಮಠದ ಸಂಬಂಧದಲ್ಲಿ ಮಠದ ಶಿಷ್ಯರನ್ನು ಕಾಪಾಡುವ ಕರ್ತವ್ಯದಲ್ಲಿದ್ದೇನಲ್ಲ, ನೀನಿಲ್ಲಿರಬಹುದು. ಸುಧಾ ಪಾಠವನ್ನು ಹೇಳಿಸಿಕೊಳ್ಳುವುದು ಅಂದರೆ ಸುಲಭದ ಮಾತಲ್ಲ. ಆ ಪಾಠವನ್ನು ಪಡೆಯುವ ಅರ್ಹತೆ ಬರಬೇಕಾದ್ರೆ ಉಳಿದ ಅಂಗದಲ್ಲಿ ಸಂಪೂರ್ಣ ಪಾರಂಗತನಾಗಿರಬೇಕು. ನೀನಂತಹ ವಿದ್ವಾಂಸನೂ ತಂದ ಮೇಲೆ
ನಿನ್ನಂತಹ ಗೃಹಸ್ಥ ಶಿಷ್ಯನನ್ನು ಸ್ವೀಕರಿಸಿ ನಾವು ಪಾಠ ಹೇಳುವುದರಲ್ಲಿ ನಮಗೆ ಕೃತಾರ್ಥತೆ ಇದೆ. ಈ ಮಠ ನಿನ್ನ ಮನೆಯಾಗಲಿ. ಸತಿ ಸಮೇತನಾಗಿ ಸುತನ ಸಮೇತನಾಗಿ ನಮ್ಮ ಆಶ್ರಯದಲ್ಲಿ ನೀನಿರಬಹುದು. ಸಂತೋಷ. ದಿನಗಳ ಮೇಲೆ ದಿನ, ತಿಂಗಳುಗಳ ಮೇಲೆ ತಿಂಗಳು, ವರ್ಷದ ಮೇಲೆ ವರ್ಷ, ಅದು ಹೇಗೆ ಗೊತ್ತು ದಾಟಿತ ಗೊತ್ತಿಲ್ಲ. ಸರಸ್ವತಿ ಸ್ವಾಮಿ, ನೋಡಿದ್ದೇನೆ ಆಹಾ, ಈ ಜರತಾರಿ ಪೀತಾಂಬರ. ಇವತ್ತು ನಿನ್ನ ಗಂಡ ಯಾರು? ಹಾ, ಹೆಮ್ಮೆ ಪಡಬೇಡ. ಹೆಮ್ಮೆಲ್ಲ ಸಂತೋಷ. ಇದು ಶ್ರೀಗಳವರು ಹಾ, ಮನಮೆಚ್ಚಿ ನಾನು ನಿದ್ರೆ ಮಾಡುತ್ತಾ ಇದ್ದಾವಾಗ ನನಗೆ ಹೋಗಿ ಹೌದು, ಅವರು ಏನು ಸುಧಾಪಾಠ ಹೇಳಿದರು. ಹ್ಮ್, ನಾನು ನನಗೆ ತಿಳಿದಂತೆ ವ್ಯಾಖ್ಯಾನವನ್ನು ಸಿಕ್ಕಿದ ಹಾ. ತಾಡ ಓಲೆಗಳಲ್ಲಿ ಎಲ್ಲ ಬರೆದು ಅಸ್ತವ್ಯಸ್ತವಾಗಿ ಇಟ್ಟಿದ್ದೆ. ಹಾ, ಅಲ್ಲೇ ನಿದ್ದೆ ಬಂದಿತ್ತು. ಹ್ಮ್, ಗುರುಗಳ ಕಣ್ಣಿಗೆ ಬಿತ್ತು. ಹಾ, ಅದು ಏನು ಅಂತ ಓದಿ ನೋಡಿದರು. ಹ್ಮ್, ಓದಿ ನೋಡಿ ಆವಾಗಲೇ ಮೆಚ್ಚಿ ಹ್ಮ್, ತಾವು ಹೊತ್ತುಕೊಂಡಿದ್ದಂತಹ ಈ ಪೀತಾಂಬರವನ್ನು ನನಗೆ ಹೊದಿಸಿ ಹೋದರು. ಹಾ, ಎಚ್ಚರಗೊಂಡೆ, ಹ್ಮ್, ಆಶ್ಚರ್ಯಪಟ್ಟೆ. ಹಾ. ಗುರುಗಳಲ್ಲಿ ಹೋಗಿ ಕೇಳಿದೆ, ಏನು ಗುರುಗಳೇ ಇದು ಅಂತ. ಹ್ಮ್. ಅವಾಗ ಹೇಳಿದರು, ನಿನ್ನ ವ್ಯಾಖ್ಯಾನ ನಾವು ನೋಡಿದೆವಪ್ಪ. ಹಾ, ವಿನೋದಕ್ಕೆ ಹೇಳಿದರು, ಹ್ಮ್, ನಾವು ಒತ್ತಡದ ಕಳ್ಳತನ ಮಾಡಿದೆವು. ಹಾ, ಏನು ಕಳ್ಳತನ? ಏನಿಲ್ಲ. ಹ್ಮ್, ಏನನ್ನು ನಮ್ಮಿಂದ ಹೇಳಿಸಿಕೊಂಡಿದ್ದಿ, ಹಾ, ಅದಕ್ಕೆ ನೀನಾಗಿ ಟೀಕೆಯನ್ನು ಬರೆದಿದ್ದಿ, ಹ್ಮ್, ವ್ಯಾಖ್ಯಾನ ಬರೆದಿದ್ದಿ. ಹಾ, ತಿಳಿಯಿತಲ್ಲ, ಹಾ, ಅದು ಮಧುಮತದ ಪರಿಮಳವನ್ನು 4 ದೆಸೆಗೂ ಬೀರುವಂತಹ ಹಾ, ವಾಯುದೇವರ ಸುಪ್ತ ಗುಪ್ತವಾದಂತಹ ಶಬ್ದಶಕ್ತಿಯೇ ಆಗಿದೆ. ಹ್ಮ್, ಆದ ಕಾರಣ ವಾಯುದೇವರ ಅನುಗ್ರಹ ನಿನ್ನ ಮೇಲೆ ಆಗಿದೆ. ಹಾ. ಇನ್ನು ಮುಂದೆ ನಿನಗೆ ಪರಿಮಳಾಚಾರ್ಯ ಅಂತ ಬಿರುದು ಸಮೇತ ಹ್ಮ್, ಈ ಶಾಲು ಹೆಮ್ಮೆ ಪಡುವುದಕ್ಕಿಲ್ಲ. ಇಲ್ಲ. ಅಂತೂ ಹಾ. ನಾವಿಲ್ಲಿ ಚಿಗುರಿದೆವು, ಖಂಡಿತ ನಾವು ಬೆಳೆದೆವು. ಬೆಳೆದೆವು. ಆದರೆ ಆ ಮಹಾ ಸನ್ನಿಧಾನದ ಹಾ, ಈ ಔದಾರ್ಯಕ್ಕೆ, ಈ ಕೊಡುಗೆಗೆ ಹ್ಮ್, ನಾವು ಎಷ್ಟು ಜನ್ಮ ತಾಳಿ ಎಷ್ಟು ಕೊಟ್ಟರೂ ಸಾಲದು ಅಲ್ಲವೇನೆ. ಕಡಿಮೆಯೇ. ಇಂಥ ಗುರುಗಳು ಬೇರೆ ಎಲ್ಲಿ ಸಿಕ್ಕ್ಯಾರು? ಖಂಡಿತ ಸಿಗಲ್ಲ. ಗೊತ್ತಾಯ್ತು. ಹಾ. ಗುರು ಸನ್ನಿಧಾನಕ್ಕೆ ನಾನು ಹೋಗಬೇಕಾಗಿದೆ. ಒಳ್ಳೆಯದು, ಹೋಗಿ ಬರ್ತೇನೆ. ಹೋಗಿ ಬನ್ನಿ. ವಿರಚಿಸಲು ವೆಂಕಟೇಶಗೆ, ವಿರಚಿಸಲು ವೆಂಕಟೇಶಗೆ ಗುರು ಪಟ್ಟವು ಸರಿಯಬುದೆಂದು ನಿಶ್ಚಯಿಸಿ ಕರೆದು ಸಂತೋಷದಿವು ಪೇಳ್ದ ತನ್ನ ಮನದಾಲೋಚನೆಯ ಈ ತೆರದಿ. ಮೂಲರಾಮದೇವರು ನಮಗೆ ಪ್ರೇರಣೆ ನೀಡುತ್ತಾ ಇದ್ದಾರೆ ಈ ಮಠದ ಉತ್ತರಾಧಿಕಾರಿಯಾಗುವುದಕ್ಕೆ. ಈ ಮೊದಲು ನಾನು ದೀಕ್ಷೆಯನ್ನು ಕೊಟ್ಟವನನ್ನು ಕಾದು ಕುಳಿತುಕೊಳ್ಳುವುದಲ್ಲ, ಈಗ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಾ ಇರುವವನೇ ಸರಿ. ಈ ಪ್ರೇರಣೆಯನ್ನು ಅವಗಣಿಸುವುದಕ್ಕೆ ನಾನು ಯಾರು? ಅವನಿಚ್ಛೆ ವೆಂಕಟನಾಥನಿಗೆ, ನಮ್ಮಿಂದ ಅನುಗ್ರಹೀತನಾದಂತಹ ಪರಿಮಳ ಆಚಾರ್ಯನಿಗೆ ನಮ್ಮ ಮನೋಗತವನ್ನು, ಮೂಲರಾಮದೇವರ ಸದಿಚ್ಛೆಯನ್ನು ತಿಳಿಸುವುದೇ ಇಲ್ಲಿ ಕರ್ತವ್ಯ. ಬಂದೇ ಬಿಟ್ಟನಲ್ಲ ಪರಿಮಳಾಚಾರ್ಯ. ಒಳಗಿಂದ ಅಪ್ಪಣೆ ಆಯ್ತಂತೆ ವೆಂಕಟನಾಥ ಬರಲಿ ಅಂತ. ಬಾರಪ್ಪ, ಹೀಗೆ ಒಂದು ಮುಖ್ಯ ವಿಷಯವನ್ನು ನಿನ್ನಲ್ಲಿ ತಿಳಿಸುವುದಕ್ಕಾಗಿ ಅಪ್ಪಣೆ ಆಗಬೇಕು ಶ್ರೀಪಾದಾನು. ವೆಂಕಟನಾಥ, ನೀನು ಬಂದಾಗ ಇದ್ದ ಸ್ಥಿತಿ ಏನು, ಈಗ ನೀನು ಏರಿದ ಎತ್ತರವೇನು? ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದು ಪರಿಮಳಾಚಾರ್ಯನೆಂದು ಮಾಧುರ ಕೂಟದಲ್ಲೇ ಪ್ರಸಿದ್ಧನಾದಂತಹ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇತ್ತು. ಆದರೆ ಈ ಹೆಮ್ಮೆ, ಈ ಅಭಿಮಾನ ನಾವು ಅಷ್ಟಕ್ಕೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಸ್ಥಿತಿ ಇಲ್ಲ. ಇವತ್ತು ನಮ್ಮ ಪೂರ್ವಾದಿ ಮಟ್ಟಕ್ಕೆ ನಿನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು, ನಿನಗೆ ದೀಕ್ಷೆಯನ್ನು ಕೊಡಬೇಕು. ಹಾಗೆ ಶ್ರೀರಾಮದೇವರ ಪ್ರೇರಣೆಯಾಗಿದೆ. ಮೂಲರಾಮದೇವರ ಇಚ್ಛೆಯನ್ನು ನಾನು ನಿನಗೆ ತಿಳಿಸಿದ್ದೇನೆ. ಏನಪ್ಪಾ ನಿನ್ನ ಅಭಿಮತ? ಗುರುಗಳೇ, ಏನು? ನನ್ನ ಸಣ್ಣತನವನ್ನು ನಾನು ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳಬೇಕು. ಹೇಳು. ನಾನು ಎಷ್ಟಾದರೂ ಸಂಸಾರಿ ಹ್ಮ್ ಮಾತ್ರವಲ್ಲ, ಸಾಂಸಾರಿಕವಾದಂತಹ ಸುಖೋಪಭೋಗದಲ್ಲಿ ಇನ್ನೂ ನನ್ನ ಚಿತ್ತವೃತ್ತಿ ನಿವೃತ್ತವಲ್ಲ. ಆಹಾ. ಹೇಳಿ ಕೇಳಿ ಒಬ್ಬ ಮಗನ ತಂದೆ, ಹ್ಮ್ ಅವನಿಗೆ ಆಗಬೇಕಾದ್ದು ಬ್ರಾಹ್ಮಣ ಜನ್ಮದಲ್ಲಿ ಬಂದದ್ದಕ್ಕೆ ಏನೂ ಆಗಲಿಲ್ಲ. ಹ್ಮ್ ಇಂತಹ ಸಾಂಸಾರಿಕವಾದ ಋಣಭಾರ ನನ್ನ ತಲೆ ತುಂಬ ಇದ್ದಾಗ ಹ್ಮ್ ಈ ಎತ್ತರವಾದಂತಹ ಈ ವ್ಯಾಖ್ಯಾನ ಪೀಠಕ್ಕೆ, ಹ್ಮ್ ಈ ಮಧ್ವಾಚಾರ್ಯರ ಈ ಸಮೀರನ ಪೀಠಕ್ಕೆ ಹ್ಮ್ ನಾ ಸಾಕು ಅಂತ ಸನ್ನಿಧಾನದಿಂದ ಅಪ್ಪಣೆ ಆದರೆ ಅದಕ್ಕೆ ತಿದ್ದುಪಡಿ ಇಲ್ಲ. ಯಾಕೆ ಅಂತಂದ್ರೆ ಮೂಕಂ ಕರೋತಿ ವಾಚಾಲ ಪಂಗುಬ್ಲಗ್ಗಯತೆ ಗಿರಿ. ಗುರು ಆಶೀರ್ವಾದವಾದರೆ ಏನಾಗೋದಿಲ್ಲ. ಆದರೆ ಒಂದು ಅರಿಕೆ, ಏನ್ ಹೇಳು? ನನಗೆ ಸ್ವಲ್ಪ ಹೊತ್ತು ಅಲ್ಲ, 1-2 ದಿನ ಆಲೋಚಿಸಿ ಉತ್ತರಿಸುವುದಕ್ಕೆ ಅವಕಾಶ ಕೊಡಬೇಕು. ವೆಂಕಟನಾಥ, ಒಂದು ಮಠದ ಹೊಣೆಯನ್ನು ವಹಿಸಿಕೊಡುವುದು ಅಂದ್ರೆ ಮಕ್ಕಳಾಟಿಕೆ ಅಲ್ಲ. ಇಲ್ಲಿ ಬಲಾತ್ಕಾರ ಏನೇನೂ ಇಲ್ಲ. ನಮಗೆ ಮೂಲರಾಮದೇವರ ಪ್ರೇರಣೆ ಏನಾಗಿದೆಯೋ ಅದನ್ನು ನಿನ್ನಲ್ಲಿ ತಿಳಿಸಿದ್ದೇವೆ. ನೀನು ಮನೆಗೆ ಹೋಗಬಹುದು, ಎಷ್ಟು ದಿನಗಳು ಬೇಕಾದರೂ ಯೋಚಿಸಬಹುದು. ನಿಧಾನವಾಗಿ ನಮಗೆ ಸಮಾಧಾನ ಹೇಳಿದರೆ ಸಾಕು. ನನ್ನ ಅಂತಃಕರಣ ವೃತ್ತಿ ಹೆಮ್ಮೆ ಪಡುತ್ತಾ ಉಂಟು.
ಆದರೆ ವ್ಯಾವಹಾರಿಕವಾದಂತಹ ನನ್ನ ಚಿತ್ತವೃತ್ತಿ ನಾನಾಮುಖವಾಗಿ ಗೊಂದಲವನ್ನುಂಟು ಮಾಡುತ್ತಾ ಉಂಟು. ಗುರುಗಳ ಮಾತನ್ನು ತಿರಸ್ಕರಿಸುವುದೇ? ಗುರುಗಳ ಮಾತನ್ನು ತಿರಸ್ಕರಿಸುವುದು ಹೌದು. ಗುರುಗಳ ಆಶೀರ್ವಾದವಾದರೆ ಕೋಟಿ ಕೋಟಿ ಕಷ್ಟ ಕಾರ್ಪಣ್ಯದಲ್ಲಿ ಬಳಲುತ್ತಿರುವಂತಹ ಸಂಸಾರವನ್ನು ಉದ್ಧರಿಸುವುದು. ಆದರೆ ಅಷ್ಟು ವ್ಯಾಪಕವಾಗಿ ನನ್ನ ದೃಷ್ಟಿ ಹೋಗುವುದಿಲ್ಲ. ನನ್ನ ಸಂಸಾರದ ಉದ್ಧಾರದ ಕಡೆಗೆ ಮನಸ್ಸು ಎಳೆಯುತ್ತಾ ಉಂಟು. ಏನೇ ಆಗಲಿ ಸದ್ಯ ಯಾರಲ್ಲಿಯೂ ಹೇಳೋದಿಲ್ಲ. ಸರಸ್ವತಿ, ರಾತ್ರಿ ಏನು ಬೇಡ. ಸ್ವಾಮಿಗಳೇ ಒಂದಿಷ್ಟು ದೇವರ ಪ್ರಸಾದವನ್ನು ಕೊಟ್ಟರು. ಹೌದೇ? ಒಟ್ಟಿಗೆ ಪ್ರಸಾದ ಸ್ವೀಕರಿಸಯ್ಯ ಅಂತ ಹೇಳಿದ್ರು. ನಾನು ದೇವರ ಕೋಣೆಯಲ್ಲಿ ಮಲಗಿದ್ದೇನೆ. ಒಳ್ಳೆಯದು. ಬೆಳಿಗ್ಗೆ ಮಾತಾಡುವ. ಆಗ್ಲಿ ಸ್ವಾಮಿ. ಏನದು ಏನದು? ಕನಸಿನಲ್ಲಿ ಏನು ಕಾಣ್ತದೆ? ಜಯ 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 ಜಯ. ಯಾರಮ್ಮ ನೀನು? ಮಗನೇ ವೆಂಕಟನಾಥ, ಇದು ವಿದ್ಯಾ ಸರಸ್ವತಿಯು ನಾನು. ಜಾಗೃತನಾಗು. ನೀನ್ಯಾರೆಂಬುದನ್ನು ನೆನಪಿಸಿಕೊ. ಆರಂಭದಲ್ಲಿ ಬ್ರಹ್ಮಲೋಕದಲ್ಲಿ ಶಂಕುಕರ್ಣನಾದಂತಹ ನೀನು ವಿಧಾತನ ಶಾಪದಂತೆ ಪ್ರಹ್ಲಾದನಾಗಿ ಜನಿಸಿದೆ. ಆಮೇಲೆ ಬಹಲಿಕನಾದೆ. ನಂತರ ವ್ಯಾಸರಾಯನಾಗಿ ಬೆಳಗಿದೆ. ಸದ್ಯ ವೆಂಕಟನಾಥನಾಗಿರುವೆ ನೀನು. ನಿನ್ನ ಗುರುವಾಕ್ಯ ಮೀರಬೇಡ. ನಾನು ನಿನ್ನ ನಾಲಿಗೆಯಲ್ಲಿ ನೆಲೆಸಿ ನಿನ್ನನ್ನು ಉದ್ಧರಿಸ್ತೇನೆ. ಜಾಗೃತನಾಗು, ಜಾಗೃತನಾಗು. ನಾನು ನಾನು ಹೌದು. ಇದು ಎಲ್ಲವೂ ನಾಟಕ. ಯಾರು ಹೆಂಡತಿ, ಯಾರು ಮಗ, ಎಲ್ಲಿಯ ಸಂಬಂಧ? ಬೆಳಿಗ್ಗೆ ಎದ್ದವನೇ ಸ್ನಾನ ಮಾಡಿದೆ, ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೆ, ಗುರು ಸನ್ನಿಧಾನಕ್ಕೆ ಹೋಗ್ತೇನೆ. ಗುರುದೇವ. ವೆಂಕಟನಾಥ ಸಂಪೂರ್ಣ ಒಪ್ಪಿದೆ. ಪರಾಗಿ ತೀರ್ಮಾನವನ್ನು ಅಂಗೀಕರಿಸಿದೆಯಾ? ಅಂಗೀಕರಿಸಿದೆ. ಆದರೆ ಒಂದರಿಗೆ ಹೇಳು. ನನ್ನ ಹೆಂಡತಿ, ನನ್ನ ಮಗ. ವೆಂಕಟನಾಥ, ಸಂಸಾರಿಯಾದವನನ್ನು ಸನ್ಯಾಸಿಯನ್ನಾಗಿ ಮಾಡುವಾಗ ಅವನ ಹೊಣೆಗಾರಿಕೆಗೆ ಅರ್ಥ ಇಲ್ಲ ಅಂತ ಹೇಳುವವರು ಮಠದವರು. ಅಲ್ಲ, ನಿನ್ನ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಠದ ವೆಚ್ಚದಲ್ಲೇ ಮಾಡಿಸೋಣ. ಮಾಡು. ಶ್ರೀಮಠದಲ್ಲೇ ಅದಕ್ಕೆ ವ್ಯವಸ್ಥೆ ಆಗುತ್ತೆ. ಹೇಗೂ ನನ್ನ ಅಣ್ಣ ಅತ್ತಿಗೆ ಅವರ ಭಾವ ಎಲ್ಲ ಬಂದಿದ್ದಾರೆ. ಅವರನ್ನು ಸೇರಿಸಿಕೊಳ್ಳೋಣ. ಆಮೇಲೆ ನಿನಗೆ ದೀಕ್ಷೆ ಆದ ಮೇಲೆ ನಿನ್ನ ಸತಿಯನ್ನು ಸುತನನ್ನು ನಿನ್ನ ಗೋಪಣ್ಣ ಭಟ್ರಲ್ಲಿಗೆ ಕಳಿಸೋಣ. ಹೌದಾ? ಇಲ್ಲಿರುವುದು ಸರಿಯಾಗಿ. ಹಾಗಾದ್ರೆ ಗುರುಗಳೇ ಒಂದು ಅರಿಕೆ ಹೇಳು. ಎಷ್ಟಾಗಲಿ ಎಲ್ಲ ನನ್ನ ಸಂಸಾರವಂದಿಗರು 4 ಕಡೆಯಿಂದ ಅವರ ಪ್ರೇಮದ ನೋಟ ನನ್ನ ಮೇಲೆ ಬಿದ್ದಾವಾಗ ಮೂಲ ರಾಮದೇವರ ಆರಾಧನಾ ಪೀಠ, ಆ ಆರಾಧನಾ ಪೀಠದ ಅಧಿಕಾರ ಅದನ್ನು ನಾನು ಏರುವುದು ಸರಿಯಾಗುವುದಿಲ್ಲ. ಮತ್ತೆ ತಮ್ಮ ಪೀಠಾರೋಹಣ ಮಾಡಬೇಕಾದ್ರೆ, ತಮ್ಮ ಕೈಯಿಂದ ಸನ್ಯಾಸಿ ದೀಕ್ಷೆಯನ್ನು ಕೈಗೊಳ್ಳಬೇಕಾಗಿದ್ರೆ ಅಹಂಕಾರ ಮಮಕಾರ ಎಲ್ಲವನ್ನೂ ಬಿಟ್ಟು ದಾಸೋಹಂ ಭಾವ ಬರಬೇಕು. ನನ್ನದೊಂದು ಅರಿಕೆ, ರಾಜ ಸನ್ನಿಧಾನಕ್ಕೆ ಹೋಗೋಣ. ತಂಜಾವೂರಿನ ರಾಜ ನಮ್ಮ ಶಿಷ್ಯ, ನಮ್ಮನ್ನು ಒಪ್ಪುವನು ಮಾತ್ರ ಅಲ್ಲ, ಅವನ ಆಶಯದಲ್ಲೇ ಈ ಕಾರ್ಯ ಆಗಬೇಕಾಗಿದೆ. ಯಾಕೆಂದ್ರೆ ನಿನಗೆ ನಾನು ದೀಕ್ಷೆಯನ್ನು ಕೊಟ್ಟದ್ದು ಲೋಕಕ್ಕೂ ವ್ಯಕ್ತವಾಗಬೇಕಾಗಿದೆ. ಆದ್ರಿಂದ ಅಲ್ಲೇ ದೀಕ್ಷೆಯಾಗಲಿ. ಇಂದಿನಿಂದ ನಾವು ನಿನಗೆ ಹೊಸ ನಾಮಧೇಯವನ್ನು ಇಡ್ತೇವೆ, ರಾಘವೇಂದ್ರ ತೀರ್ಥ. ಧನ್ಯೋಸ್ಮಿ. ಎನ್ನ ತ್ಯಜಿಸಿದ ರಮಣನಿಂದಿಲಿ ಎನ್ನ ತ್ಯಜಿಸಿದ ರಮಣನಿಂದಿಲಿ ಅನ್ಯರಾಶ್ರಯದಲ್ಲಿ ಬದುಕೆ ಸನ್ನುದಾಂಗನ ಮರೆಯನೇನು ದಾಲಿ ಮರುಗುತ್ತಾಕೆ ದೇವರೇ, ನಾನಿಂತಹ ದುರ್ಗತಿಯನ್ನು ಅನುಭವಿಸಬೇಕಾದೀತು ಅಂತ ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ನನ್ನ ಬಾಳ ಸಂಗಾತಿಯಾಗಿ ನನ್ನ ನೋವು ನಲಿವುಗಳಲ್ಲಿ ಬಹಳಷ್ಟು ಸಹಕರಿಸುತ್ತಿದ್ದ ನನ್ನ ಸ್ವಾಮಿ ಅವರ ಬಡತನದ ರೀತಿಯಲ್ಲಿಯೂ ಕೂಡ ಸಾಕಷ್ಟು ಸಲಹೆಯನ್ನು ನೀಡಿ ಅವರನ್ನು ನಾನೇ ಸಾಂತ್ವನ ಪಡಿಸ್ತಾ ಇದ್ದವಳು. ಕುಂಭಕೋಣಕ್ಕೆ ಹೋಗೋಣ, ಪೂರ್ವಾದಿ ಮಠವನ್ನು ಸೇರೋಣ ಅಂತ ಒಪ್ಪಿ ಬಂದ ಅವರು ನನ್ನನ್ನು ವಂಚಿಸಿದ್ರೆ ಅಲ್ಲ, ಅವರನ್ನು ನಾನಿಲ್ಲಿಗೆ ಕರೆತಂದುದೇ ತಪ್ಪಾಯಿತು. ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ ಅವರು ಸನ್ಯಾಸ ದೀಕ್ಷೆಯನ್ನು ಕೈಗೊಂಡ ವಿಚಾರ ನನಗೆ ತಿಳಿಯಿತು. ಮೊದಲೇ ಅವರು ದೀಕ್ಷೆ ಕೊಟ್ಟಂತಹ ಯಾದವೇಂದ್ರರು ದೇಶಾಂತರಕ್ಕೆ ಹೋದವರು ಬರಲಿಲ್ಲ. ಅವರು ಬರುವವರಿಗೆ ಇವರು ಕಾಯುವುದಕ್ಕೂ ಅವಕಾಶವಿಲ್ಲದೆ ನನ್ನವರನ್ನು ನನ್ನಿಂದ ದೂರ ಮಾಡಿದರು. ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡಿದ್ರೂ ಕೂಡ ವಿಧವತ್ವದ ದುಃಖವನ್ನು ಅನುಭವಿಸಬೇಕಾದ ದುರ್ಗತಿ ನನ್ನ ಪಾಲಿಗೆ ಬಂತು. ಹಾಗಾದ್ರೆ ಇನ್ನೊಬ್ಬರ ಆಶ್ರಯದಲ್ಲಿ ನಾನು ಹೇಗೆ ಬದುಕಬೇಕು? ನನ್ನ ಮಗ ಲಕ್ಷ್ಮೀಕಾಂತ್, ಅವನ ಗತಿ ಏನು? ಏನೇ ಆಗಲಿ
ಅವನ ಕುಟುಂಬಸ್ಥರಿದ್ದಾರೆ, ಸಾಕಿಕೊಂಡಾರು. ನನ್ನ ಸ್ವಾಮಿ ನನಗಿಲ್ಲ ಅಂತಾದ್ರೆ ನನಗೆ ಈ ಪ್ರಪಂಚ ಬೇಕಿಲ್ಲ. ಅದು ಅದು ಕಾಣುವ ಆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಶಂಕಣ್ಣ, ಗುರುಗಳೇ, ಗುರುದೇವರು ನಮ್ಮ ಮೇಲೆ ಬಹಳ ದೊಡ್ಡದಾದಂತಹ ಹೊಣೆಯನ್ನು ಹೊರಿಸಿ ಕೆಲವೇ ಸಮಯದಲ್ಲಿ ಸಮಾಧಿಸ್ತಾರೆ. ಹೌದು ಗುರುಗಳೇ. ಗುರುಗಳ ವೃಂದಾವನಸ್ಥರಾದ ಮೇಲೆ ಯಾದವೇಂದ್ರರು ಒಮ್ಮೆ ಬಂದು, ಹೌದು ಗುರುಗಳೇ. ಯಾದವೇಂದ್ರ ಬಂದು ಹೇಳಿದ್ರು, ನಮಗೆ ಪೀಠಾರೋಹಣದಲ್ಲಿ ಇಷ್ಟ ಇಲ್ಲ. ಹೌದು ಗುರುಗಳೇ. ಆದ ಕಾರಣವೇ ಸನ್ಯಾಸ ದೀಕ್ಷೆ ಕೈಗೊಂಡು ಕಾಶಿ ಯಾತ್ರೆ ಹೋದವರು ನಾವು ಮರಳಿ ಈ ಕಡೆಗೆ ತಲೆ ಹಾಕಲಿಲ್ಲ. ಹೌದು ಗುರುಗಳೇ. ನೀವೇ ಇರಬೇಕು. ಹೀಗಾಗಿ ಸನ್ಯಾಸಿ ಜ್ಯೇಷ್ಠರದ್ದೂ ನಮಗೆ ಅಪ್ಪಣೆ ಸಿಕ್ಕಿದ ಮೇಲೆ ಹೌದು ಗುರುಗಳೇ. ನಿತ್ಯ ದೇವರ ಪೂಜೆ, ನೈವೇದ್ಯ, ಭಕ್ತರಿಗೆಲ್ಲ ಮಂತ್ರಾಕ್ಷತೆ ಕೊಡುತ್ತಾ ಬಂದೆವು. ಹೌದು ಗುರುಗಳೇ. ಮಹಾಪೂಜೆ ಮುಗಿಸಿ ಕೂತಿದ್ದೇವೆ. ಎಲ್ಲ ಭಕ್ತರನ್ನು ಕರೆ ಶಂಕಣ್ಣ, ಭಕ್ತರನ್ನು ಕರೆ. ಎಲ್ಲರೂ ಬರ್ತಾ ಇದ್ದಾರೆ ಗುರುಗಳೇ. ಶಂಕಣ್ಣ, ಇದು ಎಂತದ್ದು ಗುರುಗಳೇ? ಇಲ್ಲಿ ಉಂಟು ಗುರುಗಳೇ. ಇಳಿತ ತಗೊಳ್ಳಿ ಗುರುಗಳೇ. ರಾಮ, ಹೋಗು, ಬದುಕನ್ನು ಹಾಳು ಮಾಡಿಕೊಳ್ಳಬಾರದು. ಇದು ಎಂತದ್ದು ಗುರುಗಳೇ? ಶಂಕಣ್ಣ, ಪೂರ್ವಾಶ್ರಮದಲ್ಲಿ ನನ್ನ ಮಗನ ತಾಯಿಯಾಗಿದ್ದ ಸರಸ್ವತಿ ಹಾ ನಾನು ಸನ್ಯಾಸ ಸ್ವೀಕರಿಸಿದೆ ಅಂತ ತಿಳಿದು ಹಾ ಯಾವುದೋ ಒಂದು ತರದ ದ್ವೇಷದಲ್ಲಿಯೋ ವೈರಾಗ್ಯದಲ್ಲಿಯೋ ಬಾವಿಗಾರಿ ಆತ್ಮಹತ್ಯೆ ಮಾಡಿಕೊಂಡು ಹಾ ನೋಡಿದೆಯೋ. ಪವಿತ್ರವಾದಂತಹ ಮನುಷ್ಯ ಜನ್ಮದಲ್ಲಿ ಬದುಕಲಿಕ್ಕೆ ಯತ್ನಿಸಿ ಬದುಕನ್ನು ಸವಾಲಾಗಿ ಅಂಗೀಕರಿಸದೆ ಹಾ ಕೇವಲ ಯಾರನ್ನೂ ಆಶ್ರಯಿಸಿ ಬದುಕುವಂತಹ ಅವಸ್ಥೆ ಹೀಗೆ ಹಾ ಆತ್ಮಹತ್ಯೆ ಮಾಡಿಕೊಂಡು. ಹೌದಾ ಗುರುಗಳೇ? ಕೇವಲ ಆತ್ಮೋದ್ಧಾರವಾಗಲಿ ಅಂತ ರಾಮದೇವರ ತೀರ್ಥ ಹಾಕಿದೆವು. ಅದು ದೊಡ್ಡ ವಿಷಯವಲ್ಲವಪ್ಪ. ಹಾ ನಾವು ಇಲ್ಲೇ ಇರುವುದಲ್ಲ. ಸನ್ಯಾಸಿಗಳು ಯಾವಾಗಲೂ ಹರಿಯುತ್ತಿರುವ ಕಾವೇರಿ ನದಿಯ ನೀರಿನಂತೆ ಇರಬೇಕು. ಹೌದು ಗುರುಗಳೇ. ತೀರ್ಥವಾದರು ಅಂತ ಹೇಳ್ತಾರೆ. ಹೌದು ಕಟ್ಟಿನಿದ್ರೆ ಗುರುಗಳೇ. ಕೆಟ್ಟು ಹೋಗ್ತದೆ. ನಾನೊಂದು ಸಂಕಲ್ಪ ಮಾಡಿದ್ದೇನೆ ಗುರುಗಳಿಂದ ಅಪ್ಪಣೆಯಾದ ಹಾಗೆ. ಹಾ. ಹುಟ್ಟಿನಿಂದ ನಾವು ಕರ್ನಾಟಕದವರು. ಹಾ ಆದ ಕಾರಣ ಕರ್ನಾಟಕದಲ್ಲಿ ನಮ್ಮ ಮಧ್ವಮತದ ಪ್ರಸಾರಕ್ಕಿಂತ ಹೆಚ್ಚಿಗೆ ಹಾ ಮಧ್ವಮತದ ಸ್ಥಾಪನೆ, ಹಾ ಇದು ನಮ್ಮ ಉದ್ದೇಶ. ಇದು ಬೆಳೆಯುತ್ತಾ ಹೋಗ್ಬೇಕು. ಹಾ ಶ್ರೀಮನ್ ಮಧ್ವಾಚಾರ್ಯರ ತತ್ವ ಪ್ರತಿಪಾದನೆಯ ಸ್ಥಾಪನೆ. ಹಾ ಅದಕ್ಕೆ ಕರ್ನಾಟಕದ ಉತ್ತರ ಗಡಿಯಿಂದಲೇ ತೊಡಗೋಣ ಅಂತ ಮನಸ್ಸು ಮಾಡಿದ್ದೇನೆ. ಹಾ ಹಾಗಾಗಿ ಕಾರ್ಯಕ್ರಮ ರೂಪಿಸಿದ್ದೇನೆ. ನಾವು ಗದಗದ ಕಡೆಗೆ ಹೋಗಬೇಕು ಅಂತ. ನಾಳೆ ಯಾತ್ರೆ ಹೊರಡಬೇಕಪ್ಪ. ಆಯ್ತು ಗುರುಗಳೇ. ಹೋಗೋಣ. ಅರ್ಚಿಸಲು ಗದುಗಿನ ಕಿರೀಟಗಿರಿಗೈದಲ, ಅರ್ಚಿಸಲು ಗದುಗಿನ ಕಿರೀಟಗಿರಿಗೈದಲ, ಅರ್ತಿಯಲ್ಲಿ ಕಂಡು ದೇಸಾಯಿ, ಅರ್ತಿಯಲ್ಲಿ ಕಂಡು ದೇಸಾಯಿ, ಕರೆದೊಯ್ದು ತನ್ನ ಮನೆಗೊಯ್ದು, ಕರೆದೊಯ್ದು ತನ್ನ ಮನೆಗೊಯ್ದು ದಾನಂದು ಭಿಕ್ಷೆಯ ನೀಡಲು ಅವನು ಪರಮ ಪೂಜನೀಯರಾದಂತಹ ಶ್ರೀಪಾದಂಗಳವರು ತಮ್ಮ ದಿವ್ಯಪಾದ ನಮ್ಮತ್ತ ಚಿತ್ತೈಸುತ್ತಾ ಇದೆ. ಅದನ್ನು ಕಂಡಾವಾಗ ನನ್ನ ಭಾಗ್ಯಾತಿಶಯ ಅಂತ ನಾನು ಸಂತೋಷ ಪಡ್ತೇನೆ ಸ್ವಾಮಿ. ಹೇಳಿದೆವು, ಕಿರೀಟಗಿರಿಯಲ್ಲಿ ದೇಸಾಯಿ ಮನೆತನದವರು ನೀವು. ಹೌದು ಸ್ವಾಮಿ. ಗೃಹಸ್ಥರು ವೆಂಕಣ್ಣ ದೇಸಾಯಿ. ನಿಮ್ಮ ಹೆಸರು ವೆಂಕಣ್ಣ ದೇಸಾಯಿ. ಹೌದು. ಬಹಳ ಸಂತೋಷ. ಆಶ್ರಮ ಜ್ಯೇಷ್ಠರೇನೋ ಇರಬಹುದು ನಾವು ಸನ್ಯಾಸಿಗಳು. ಆದರೆ ಆಶ್ರಮ ಶ್ರೇಷ್ಠರಾಗಿದ್ದರೂ ಜ್ಯೇಷ್ಠರಾಗಿದ್ದರೂ ಕೂಡ ಸನ್ಯಾಸಿಗಳಿಗೂ ಮಾತೃಸ್ಥಾನ ಪಿತೃಸ್ಥಾನ ಗೃಹಸ್ಥಾಶ್ರಮವೇ ತಾನೆ. ಹೌದು. ಆದ ಕಾರಣವೇ ಸಕಲ ವರ್ಣಾಶ್ರಮಕ್ಕೆ ಆಧಾರ ಗೃಹಸ್ಥಾಶ್ರಮ. ಸನ್ಯಾಸಿಯೂ ಗೃಹಸ್ಥರಿಂದ ಪೋಷಿಸಲ್ಪಡಬೇಕಾದ ಮೂಲ ರಾಮದೇವರು ನಿಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಪೂಜೆ ಪುರಸ್ಕಾರಗಳನ್ನು ಕೈಗೊಂಡು ನಿಮ್ಮ ಕುಟುಂಬಕ್ಕೆ ನಮ್ಮ ಕೈಯಿಂದ ಆಶೀರ್ವಾದ ಮಾಡಿಸುವುದಕ್ಕೆ ಸಂಕಲ್ಪಿಸಿದ್ದಾನೆ. ಶಂಕಣ್ಣ ಗುರುಗಳೇ, ನೋಡಿದೀಯ? ಬೆಳಗಾಯ್ತಲ್ವೇನು?
ಹೌದು ಗುರುಗಳೇ. ಈಗ ಮಧ್ಯಾಹ್ನಕ್ಕೆ ಮಹಾಪೂಜೆ, ದೇವರಿಗೆ ನೈವೇದ್ಯ, ತೀರ್ಥ ಪ್ರಸಾದ ಎಲ್ಲ ಕೊಡಬೇಕಾಗಿದೆ. ಹೌದು ಗುರುಗಳೇ. ತಯಾರು ಮಾಡಿದ್ಯೇನೋ? ಹೌದು ಗುರುಗಳೇ. ಹಾಗಾದ್ರೆ ಎಲ್ಲಿ ಮಣಿಗಳೆಲ್ಲ ಮಂತ್ರ ಹೇಳಿ. ಎಲ್ರು ಹೇಳಿ ಮಂತ್ರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಗುರುಗಳೇ. ಶಂಕರಣ್ಣ, ಗುರುಗಳೇ. ಎಲ್ಲರೂ ಬಂದಿದ್ದಾರೆ. ಹೌದು ಗುರುಗಳೇ. ತೀರ್ಥ ಪ್ರಸಾದಕ್ಕೆ ಮನೆ ಯಜಮಾನರು ಬರಲಿಲ್ಲ. ದೇಸಾಯರು ಎಲ್ಲಿ ಎಲ್ಲಿ? ಸ್ವಾಮಿ, ಪರಿಸ್ಥಿತಿ ಹಾಳಾಗಿ ಹೋಯಿತು ಸ್ವಾಮಿ. ಏನಾಯ್ತು? ಯಾಕೆ ಹೀಗಾಯಿತು ಅಂತ ನನಗೆ ಅರ್ಥವಾಗುವುದಿಲ್ಲ. ಹೀಗಾಗುತ್ತದೆ ಎನ್ನುವ ನಿರೀಕ್ಷೆಯೂ ನನಗಿರಲಿಲ್ಲ. ಏನಾಯ್ತು? ದೇವರ ನೈವೇದ್ಯಕ್ಕೆ ಅಂತ, ತಮ್ಮ ಭಿಕ್ಷಾನ್ನಕ್ಕೆ ಅಂತ, ಸಾರ್ವಜನಿಕ ಸಂತರ್ಪಣೆಗೆ ಅಂತ ಹ? ರಸಾಯನ ಸಿದ್ಧವಾಗುತ್ತಾ ಇತ್ತು ಬಹುದೊಡ್ಡ ಕಟಾಹದಲ್ಲಿ. ಕುದಿಯುತ್ತಿದ್ದಂತಹ ರಸಾಯನಕ್ಕೆ ನನ್ನ ಏಕಮೇವ ಪುತ್ರ ಬಿದ್ದು ಅಸುನೀಗಿದ ಸ್ವಾಮಿ, ಅಸುನೀಗಿದ. ನಮಗೆ ಆಶ್ಚರ್ಯವಾಗ್ತದೆ. ಹಾ. ಯಾಕೆ ಆಶ್ಚರ್ಯವಾಗ್ತದೆ? ಓ. ನಾವು ಸಾಧಾರಣ ಯತಿಗಳಿರಬಹುದು, ಹಾ. ಆದರೆ ನಾವು ನಿತ್ಯ ಉಪಾಸನೆ ಮಾಡುವ ಮೂಲ ರಾಮದೇವರು ಅಸಾಧಾರಣವಾದ. ಮೂಲ ರಾಮದೇವರು ಅಸಾಧಾರಣ. ಅದಕ್ಕಿಂತ ಹೆಚ್ಚಿಗೆ ಹಾ. ಈ ಅಸಾಧಾರಣನಾದಂತಹ ಮೂಲ ರಾಮದೇವರು ಶತಮಾನಗಳಿಂದ ಪೂಜೆಯನ್ನು ಕೈಗೊಂಡದ್ದು ಹಾ. ಪರಮಜ್ಞಾನಿಗಳೆನಿಸಿದಂತಹ ಯತಿಶ್ರೇಷ್ಠರಿಂದ. ಹಾ. ಮಂತ್ರಾಧೀನಂತು ದೈವತಮ್ಮ ಅಂತ ನಾವು ಹೇಳಿಕೊಳ್ತೇವೆ. ಹಾ. ದೇಸಾಯರೇ, ಓ. ಮೂಲ ರಾಮದೇವರಿಗೆ ನೈವೇದ್ಯಕ್ಕಾಗಿ ಮಾಡಿದ್ದು ಹೌದು. ಅದು ವಿಷವಾದರೂ ಅಮೃತ. ಹಾ. ನೀವು ಕೇಳಿರಬೇಕು, ನಮ್ಮ ಉಡುಪಿ ಕೃಷ್ಣ ಅಂದ್ರೆ ಶ್ರೀಕೃಷ್ಣ, ಹಾ. ಪೂತನಿ ಎಂಬಂಥವಳು ವಿಷವನ್ನು ಕುಡಿಸಿದರೂ ಕೂಡ ಅದನ್ನು ಅಮೃತವನ್ನಾಗಿ ಅಂಗೀಕರಿಸಿ ಅರಗಿಸಿ ಅವಳಿಗೂ ಮೃತ್ಯುವನ್ನು ಜಯಿಸಿ ಅಮೃತತ್ವವನ್ನು ಪ್ರಾಪಿಸುವ ಯೋಗವನ್ನು ಕರುಣಿಸಿದ್ದಾನೆ ಅಂತ ನಾವು ಹೇಳ್ತೇವೆ. ಹೌದು. ಹಾಗಿರುವಾಗ ರಾಮದೇವರ ಹೆಸರಿನಲ್ಲಿ, ಬ್ರಾಹ್ಮಣ ಸಂತರ್ಪಣೆಯ ಹೆಸರಿನಲ್ಲಿ, ಯತಿಯ ಹೆಸರಿನಲ್ಲಿ ಮಾಡಿದಂತಹ ಮಾವಿನ ಹಣ್ಣಿನ ರಸಾಯನಕ್ಕೆ ಯಾವನೇ ಇರಲಿ ಬಿದ್ದರೆ ಸಾಯ್ತಾನೆ ಎಂಬುದನ್ನು ನಮಗೂ ಒಪ್ಪಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ಆದದ್ದು ಸತ್ಯ ಸ್ವಾಮಿ. ಅಮೃತಕ್ಕೆ ಬಿದ್ದರೆ ಯಾರೂ ಸಾಯುವುದಿಲ್ಲ. ಹಾ. ಈ ಹೊತ್ತು ನಮ್ಮ ಭಕ್ತಿಯ ಪರೀಕ್ಷೆ ಆಗಿ ಹೋಗಲಿ, ಆಮೇಲೆ ಭಿಕ್ಷೆ, ಆಮೇಲೆ ಮೂಲ ರಾಮದೇವರಿಗೆ ಪೂಜೆ. ದೇವರ ಮೇಲೆ ಭಾರ ಹಾಕಿ, ಎಲ್ಲಿ ನಿಮ್ಮ ರಸಾಯನ ನೋಡೋಣ, ಎಲ್ಲಿ ನಿಮ್ಮ ಹೀಗೆ ಬನ್ನಿ. ನೋಡಿ, ಇದೇ ಕಟಾಹ ಸ್ವಾಮಿ. ನೋಡಬಾರ್ದು. ಇಲ್ಲ 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 ಇಲ್ಲ. ಕಲ್ಲಾಗಿ ಜಡವಾಗಿ ಬಿದ್ದಂತಹ ಅಹಲ್ಯೆಯನ್ನು ಪಾದಸ್ಪರ್ಶದಿಂದ ಸಜೀವಿಯನ್ನಾಗಿಸಿ ಮರಳಿ ಹೊಸ ದಾಂಪತ್ಯಕ್ಕೆ ಎಡೆ ಮಾಡಿಕೊಟ್ಟ ಮೂಲ ರಾಮದೇವರು ನಿನ್ನ ಮನೆಗೆ ಬಂದಿರು. ನೋಡು, ನಿನ್ನ ಮಗನಿಗೆ ಏನೂ ಆಗಲಿಲ್ಲ, ಒಂದಿಷ್ಟು ತೀರ್ಥ ಪ್ರೋಕ್ಷಣ್ಯ ಮಾಡಿದ್ದೆ ಹುಡುಗ ಎಂದು ಬಂದ ನಾನು. ಸ್ವಾಮಿ, ತಾವು ಮೂಲರಾಮನನ್ನು ಎಲ್ಲಿ ಹೇಗೆ ಕಂಡಿದ್ದೀರೋ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನಂತೂ ತಮ್ಮಲ್ಲೇ ಆ ದಿವ್ಯ ಮೂರ್ತಿಯನ್ನು ಕಾಣುತ್ತಾ ಇದ್ದೇನೆ. ಪವಾಡ ಸದೃಶವಾದಂತಹ ಈ ಕೃತಿಯಿಂದ ನನ್ನನ್ನು ಉದ್ಧರಿಸಿದಿರಿ ಅಂತ ಅಷ್ಟೇ ಹೇಳ್ಬೋದು. ಅಯ್ಯ, ಇದು ಪವಾಡ ಅಂತ ಕೆಲವರು ಶಬ್ದದಾರಿದ್ರ್ಯದಿಂದ ಹೇಳ್ತಾರೆ. ಹ. ಪವಾಡ ಅಲ್ಲ, ಹ. ಇದು ಭಗವಂತ ನಮ್ಮ ಕೈಯಿಂದ ಮಾಡಿಸುವ ಲೀಲೆ. ಹ. ಅವನು ಸೂತ್ರಧಾರಿಯಾಗಿ ನಿಂತು ಈ ಬೊಂಬೆಗಳನ್ನು ಕುಡಿಸ್ತಾನೆ. ಹ. ಬೊಂಬೆಗಳಿಗೆ ಅಹಂಕಾರ ಯಾಕೆ? ಆದ ಕಾರಣ ಎಲ್ಲ ಮೂಲ ರಾಮದೇವರ ಚಿತ್ತ. ಹಾಗೆಂತ ಇದನ್ನು ಬಂದಲ್ಲಿ ಕಂಡಲ್ಲಿ ಹೋದಲ್ಲಿ ಪ್ರಯೋಗ ಮಾಡುವುದಕ್ಕಿಲ್ಲ. ಇದೊಂದು ಉದ್ಯೋಗ ಆಗಬಾರದು. ಇದನ್ನು ಯಾವನು ಉದ್ಯೋಗ ಮಾಡಿಕೊಳ್ತಾನೆ ಅವನು ಪವಾಡ ಮಾಡ್ತಾನೆ. ಅವನು ಪವಾಡ ಯಾಕೆ ಮಾಡ್ತಾನೆ? ಬಾಕಿದ್ದವರನ್ನು ವಂಚಿಸುವುದಕ್ಕೆ. ಆ ವಂಚನೆ ಯಾತಕ್ಕಾಗಿ? ಹೊಟ್ಟೆ ಹೊರೆಯುವುದಕ್ಕಾಗಿ. ಯಾರೋ ಒಬ್ಬರು ಯತಿ ಹೇಳಿದ್ದಾರಂತೆ, ಜಟಿಲೋ ಮುಂಡಿ ಲುಂಚಿತಕ್ಕೆ ಶಕ್ಕಾಶಾಯ ಅಂಬರ ಬಹುಕೃತವೇಶ ಪಶ್ಯನಪಿ ಜನ ಪಶ್ಯತಿ ಮೂಡೋದು ಉದರ ನಿಮಿತ್ತ ಬಹುಕೃತವೇಶ. ಸನ್ಯಾಸ ಕೆಲವು ಕಡೆಯಲ್ಲಿ ಕೆಟ್ಟಿರುವುದು, ಕೆಲವು ಪವಾಡ ಪುರುಷರಿಂದ ದೇವರ ಲೀಲೆಯು ಕೆಟ್ಟು ಹೋಗಲಿ. ಯಾಕೆಂದ್ರೆ ನಮ್ಮ ವಿಚಾರ ಮತ್ತೊಂದು ಕಡೆಗೆ ಹೋಗ್ತಾ ಇದೆ. ಮಾತನಾಡಿದರೆ ಧರ್ಮಪೀಠದವರಿಗೆ ಇದೆಲ್ಲ ನೆನಪಿಗೆ ಬರ್ತದೆ. ಯಾರ ಕುರಿತಾಗಿ ಟೀಕೆಯೂ ಅಲ್ಲ, ಸ್ವೀಕರಿಸಿ ಅಂತೂ ಸಂತೋಷವಾಯ್ತಲ್ಲ. ಮೂಲ ರಾಮದೇವರು ಕಾಪಾಡ್ತಾರೆ. ಹಾ ಮಾಣಿ ಗುರುಗಳೇ, ಯತಿಯಾದವನು ಯಾವ ಪ್ರದೇಶದಲ್ಲಾದರೂ 3 ದಿವಸಕ್ಕಿಂತ ಹೆಚ್ಚು ಉಳಿಬಾರದು ಅಂತ. ಹೌದು ಗುರುಗಳೇ. 3ನೇ ದಿವಸ ಕಳೆದು 4ನೇ ದಿವಸಕ್ಕಾಗುವಾಗ ಅವನೂ ಸಾರ್ವಜನಿಕರಲ್ಲಿ ಒಬ್ಬನಾಗಿ ಸೇರಿ ಹೋಗ್ತಾನೆ ಅಂತ ಒಂದು ಭಯ. ಹೌದು ಗುರುಗಳೇ. ಆದ ಕಾರಣ ಇಲ್ಲಿಂದ ಮುಂಬರಿದು ನಾವು ಹೇಗೆ ರಾಯಚೂರು, ಬಳ್ಳಾರಿ, ಕಡಬ, ಕರ್ನೂಲು ಹೀಗೆಲ್ಲ ಆಗಿ ಕುಂಭಕೋಣಕ್ಕೆ ಮರಳಿ ಹೋಗುವ ಆಲೋಚನೆಯನ್ನು ಮಾಡುವಾಗದೆ ಹೋಗೋಣ. ಹಾ, ಇದೇ ಕಂದನಾತಿ ಅಷ್ಟೇ. ಧನೆಯೊಳಗೆ ವಾರ ಚಂದನ
ಧರೆಯೊಳಗೆ ವರಚಂದನಾದ್ರಿಯ ಪುರದೊಳಗ ವೆಂಕಣ್ಣ ಪಂಥನು ತುರುವದಾಯುಧ ವಿಪ್ರ ವಿದ್ಯೆಯನು ವೆಂಕಣ್ಣ ಪಂಥನು ತುರುವ ಕಾಯುಧ ವಿಪ್ರ ವಿದ್ಯೆಯ ಅರಿಯದಿರಲು ಗಂಗೆ ಬಾ 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 ಗೌರಿ ಎಲ್ಲಿ ಹೋಯ್ತಪ್ಪ? ಈ ದನಗಳೆಲ್ಲ ಅಲ್ಲಿ ಇಲ್ಲಿ ಹೋದ್ರೆ ಸಾಯಂಕಾಲಕ್ಕೆ ಮನೆಗೆ ಅದನ್ನು ಹೊಡ್ಕೊಂಡು ಹೋಗ್ತಿದ್ರೆ ಬೆನ್ನಿನ ಮೇಲೆ ಬಡಿಗೆ ಪೆಟ್ಟು ಬೀಳ್ತದಲ್ಲ. ಬಾ ಗೌರಿ ಬಾ ಬಾ. ಕಂಕಣ್ಣ, ಗುರುಗಳೇ. ಯಾರು ಅದು? ಗಂಗೆ ಬಾ, ಗೌರಿ ಬಾ. ಹೌದು ಗುರುಗಳೇ. ನೋಡೋಣ. ಓಹೋ, ಯಾವನೋ ಓರ್ವ ಗೋಪಾಲಕ. ಹೌದು ಗುರುಗಳೇ. ದನಗಳ ಹೆಸರನ್ನು ಹೇಳಿ ಕರೆಯುತ್ತಾ ಇದ್ದಾನೆ. ಹೌದು ಗುರುಗಳೇ. ಯಾಕೋ ನಮ್ಮ ಹೃದಯ ಆ ಕಡೆಗೆ ಸೆಳೆಯಲ್ಪಡುತ್ತೆ. ಹಾ, ನಾನು ಆ ಕಡೆಗೆ ಹೋಗಿ ವಿಚಾರಿಸ್ತೇನೆ. ಆಯ್ತು ಗುರುಗಳೇ. ನೀನೊಬ್ಬ ಒಟ್ಟಿಗೆ ಬಾ. ಅಪ್ಪ, ನನ್ನ ಹತ್ರ ಕೇಳದ? ಹೌದು ಹೌದು, ನಿನಗೆ ಈ ಗೋಪಾಲನ ವೃತ್ತಿ. ಆದರೆ ಜನಿವಾರ ಇದೆ. ಜನಿವಾರ ಉಂಟು. ನೀನು ಯಾವನಪ್ಪ? ನನಗೆ ಇವರೆಲ್ಲ ಬ್ರಾಹ್ಮಣ ಅಂತಲೇ ಹೇಳೋದು. ಬ್ರಾಹ್ಮಣ? ಬ್ರಾಹ್ಮಣ ಅಂತಲೇ ಹೇಳೋದು. ಬ್ರಾಹ್ಮಣನಾದ್ರೆ ಗೋಪಾಲನ ನಿಷೇಧ ಏನೂ ಅಲ್ಲ. ಯಾಕೆಂದರೆ ನಮ್ಮ ದೇವರೇ ಗೋಪಾಲನೆಯನ್ನು ಮಾಡಿದವನು ಶ್ರೀಕೃಷ್ಣ. ಗೋ ಬ್ರಾಹ್ಮಣ ಹಿತಾಯಚ ಅಂತ ನಾವು ಹೇಳ್ತೇವೆ. ಅದು ಹೋಗಲಿ, ನೀನು ಬ್ರಾಹ್ಮಣ. ಬ್ರಾಹ್ಮಣ ಆದ್ರೆ ಅದು ಇದು ಹೀಗೆ ಮಾಡ್ಬೇಕು ಅಂತ ನನ್ನ ಚಿಕ್ಕಪ್ಪ ಹೇಳಿದ್ದು. ಚಿಕ್ಕಪ್ಪ ಹೇಳಿದ್ದು ಅಂತಂದ್ರೆ ನಿನ್ನ ತಂದೆ ಇಲ್ಲ? ನನಗೆ ಅಮ್ಮ ಅಪ್ಪ ಯಾರು ಇಲ್ಲ ಅಂತೆ, ಅವರು ಹೇಳಿದ್ದು. ಅನಾಥ. ಹೌದು. ತಮ್ಮ, ನಿನ್ನ ಚಿಕ್ಕಪ್ಪನಿಗೆ ಗಂಡು ಮಕ್ಕಳು ಬೇರೆ ಇಲ್ಲವೇನು? ಇದ್ದಾರೆ. ಅವರೆಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ. ಕಷ್ಟ. ನನಗೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವರಿಂದೆಲ್ಲ ನಾನು ಬುದ್ಧಿವಂತ ಅಂತ ನನಗೆ ಬೆಳಿಗ್ಗೆ ಒಂದಿಷ್ಟು ತಂಗ್ಳನ್ನು ಕೊಡ್ತಾರೆ. ಊಟ ಮಾಡಪ್ಪ, ದನಗಳನ್ನೆಲ್ಲ ಗುಡ್ಡಕ್ಕೆ ಹೊಡ್ಕೊಂಡು ಹೋಗು, ಸಾಯಂಕಾಲ ಹೊತ್ತಿಗೆ ತಕೊಂಡು ಬಾ ಅಂತ ಕಳಿಸ್ತಾರೆ. ಇದು ಎಲ್ಲಿಯಾದ್ರೂ ಈ ದನದಲ್ಲಿ ಯಾವುದಾದ್ರೂ ಒಂದು ದನ ತಪ್ಪಿ ಹೋದ್ರೆ ಬೆನ್ನಿನ ಮೇಲೆ ಪೆಟ್ಟು ಬೀಳ್ತದೆ. ಮತ್ತೆ ನನಗೆ ಮಲ್ಕೊಳ್ಳಿಕ್ಕೆಲ್ಲ ಹಟ್ಟಿಯಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ, ಒಳ್ಳೆ ಗೋಣಿ ಎಲ್ಲ ಓದ್ಕೊಳ್ಳಿಕ್ಕೆ ಕೊಡ್ತಾರೆ. ನಿನ್ನ ಹೆಸರೇನಪ್ಪ? ವೆಂಕಣ್ಣ ಅಂತ. ವೆಂಕಣ್ಣ? ವೆಂಕಣ್ಣ ವೆಂಕಣ್ಣ? ವೆಂಕಣ್ಣ. ನೋಡಪ್ಪ, ಏನೋ ನಿನ್ನ ಕುರಿತಾಗಿ ನಮಗೊಂದು ಪ್ರೀತಿ ಹುಟ್ಟಿಯನ್ನು ತಿಳಿಯಿತು. ಇದು ಬ್ರಾಹ್ಮಣ್ಯಕ್ಕೆ ಅಪಮಾನ. ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ. ನಾನು ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ನೀನು ದಿನ ಸ್ನಾನ ಮಾಡೋದು ಬೇಡ, ತಿಂಗಳಿಗೆ ಒಂದ್ಸರ್ತಿ ಸ್ನಾನ ಮಾಡಿದ್ರೆ ಸಾಕು ಹೇಳ್ತಾರೆ. ನಿನ್ನಂಥವನಿಗೆ ಸ್ನಾನವೂ ಬೇಡ, ಜ್ಞಾನವೂ ಬೇಡ. ನೋಡಪ್ಪ, ಮೂಲ ರಾಮದೇವರಿಗೆ ನಿನ್ನಂಥವರ ಮೇಲೆ ಪ್ರೀತಿ. ರಾಮಾಯಣದಲ್ಲಿ ಶ್ರೀರಾಮದೇವರು ವಿದ್ವಾಂಸರನ್ನೋ ವೀರರನ್ನೋ ಕೂಡಿಕೊಂಡು ದುಷ್ಟರ ಸಂಹಾರ ಮಾಡಲಿಲ್ಲ. ಏನೋ ತಿಳಿಯದೇ ಇದ್ದಂತಹ ವಾನರ ಭಲ್ಲೂಕಾದಿಗಳನ್ನು. ಒಂದು ಮಾತೇ ಉಂಟು, ಈ ನರರ ಸ್ನೇಹದಿಂದ ವಾನರರ ಸ್ನೇಹ ಲೇಸೆಂದ ರಾಮಚಂದ್ರ. ಮೂಲ ರಾಮದೇವರು ನಮಗೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಅವನಿಗೆ ಮಂತ್ರಾಕ್ಷತೆ ಕೊಡುವಂತ. ಹಿಡಿಯಪ್ಪ, ಈ ಮಂತ್ರಾಕ್ಷತೆ ಹಿಡಿದು. ಇದನ್ನ ಏನ್ ಮಾಡೋದು? ಇದನ್ನು ಏನೂ ಮಾಡೋದು ಬೇಡ. ಎಲ್ಲಿಯಾದ್ರೂ ನಿನ್ನ ಹರುಕಾದ ಬಟ್ಟೆಯಲ್ಲಿ ಕಟ್ಟಿಕೋ. ಕಟ್ಟಿಕೋ. ಕಷ್ಟ ಬಂದ ಕಾಲಕ್ಕೆ ನಮ್ಮನ್ನು ನೆನಪಿಸಿ. ಓ ರಾಘವೇಂದ್ರ. ರಾಘವೇಂದ್ರ ಅಂದ್ರೆ ನಮ್ಮ ಮೂಲ ರಾಮದೇವರ ಹೆಸರು, ಈ ಸನ್ಯಾಸಿ ಹೆಸರು. ನಿನಗೆ ದೇವರು ಒಳ್ಳೇದು ಮಾಡ್ತಾರಪ್ಪ. ಕಷ್ಟ ಬಂದ ಕಾಲಕ್ಕೆ ಹೀಗೆ ಹೇಳಿದ್ರೆ ಆಯ್ತಲ್ಲ. ವಸುಮತಿಯೊಳು ರಾಯ ಚೂರಲಿ ಶೋಭಿಮ ವಸುಮತಿಯೊಳು ರಾಯ ಚೂರಲಿ ಶೋಭಿಮ ಆದವಾಣಿಯ ಪುರದಿ ಮುಸಲ್ಮಾನ ಪಂಥವ ಮೆರೆಸುತ್ತಲಿದ್ದನು ಅಸದುಲ್ಲಾ ಖಾನ ತಾನು. ಇಲ್ಲಿಯ ದೊರೆಯಾದಂತ ಅಸದುಲ್ಲಾ ಖಾನ್
ಮಹಾನ್ ನಾನು ಒಂದು ಮಹತ್ತರವಾದಂತಹ ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಇಡೀ ಹಿಂದೂ ದೇಶವನ್ನು ಗೆಲ್ಲಬೇಕು. ಗೆದ್ದರೆ ಸಾಲದು, ಈ ಹಿಂದೂ ದೇಶದಲ್ಲಿ ಇರುವಂತಹ ಕಾಪಿರರನ್ನೆಲ್ಲ ಹಿಡಿದು ಇಸ್ಲಾಮರನ್ನಾಗಿ ಮಾರ್ಪಡಿಸಬೇಕು. ಇದು ನನ್ನ ಉದ್ದೇಶ. ಹಾಗೆ ಈ ಕಾಪಿರರನ್ನು ಹಿಂದೆ ಮುಂದೆ ಹೋಗದಂತೆ ನೋಡಿಕೊಳ್ಳುವಂತ ಒಂದು ವರ್ಗ ಇದೆ, ಅವರೇ ಬ್ರಾಹ್ಮಣರು. ಮೊದಲ ಬ್ರಾಹ್ಮಣರನ್ನು ನೋಡಬೇಕು. ಏನು ಮಾಡಬೇಕು? ಉಪದೇಶ ಮಾಡಿದವರು ಒಪ್ಪುವವರಲ್ಲ, ಅವರನ್ನ ಶಿಕ್ಷಿಸಬೇಕು. ಕಂಡಲ್ಲಿ ಕಡಿದು ಹಾಕಬೇಕು. ಇಲ್ಲದ ಕಾರಣವನ್ನು ನೆಪ ಒಡ್ಡಿ ಅವರನ್ನು ಕೊಲ್ಲಬೇಕು. ಅದಕ್ಕೆ ಮೊದಲು ಹತ್ತಿರದಲ್ಲಿರುವಂತಹ ದೇಶ ರಾಯಚೂರು, ಅದನ್ನು ನಮ್ಮ ಸ್ವಾಧೀನ ಮಾಡಬೇಕು ಅಂತ ಸಿಪಾಯಿಗಳನ್ನು ಅದಷ್ಟು ಕಳಿಸಿಕೊಟ್ಟಿದ್ದೇನೆ. ಏನಾಗಿದೆ ಅಂತ ಇನ್ನೂ ವರ್ತಮಾನ ನಮಗೆ ಸಿಕ್ಕಿಲ್ಲ. ಏನೇ ಆಗಿರಲಿ, ನನ್ನದಂತ ಈ ಅದಮಾನಿ ದೇಶವನ್ನೆಲ್ಲ ಒಂದ್ಸಲ ತಿರುಗಿ ನೋಡಬೇಕು. ಎಲ್ಲಿ ತಲವಾರ್ ಖಾನ್, ಗಿರಾವ ಚಕ್ರ, ನಮ್ಮ ದೊಡ್ಡ ಆನೆಯಲ್ಲಿದೆ, ಆ ಬಡ ಹತ್ತಿ ತೆಗಡು ಬಾ ಇಲ್ಲಿ, ಅದರ ಮೇಲೆ ಹಾಕು ಅಂಬಾರಿ, ಅಂಬಾರಿಯಲ್ಲಿ ಕೂತ್ಕೊಳ್ತೇನೆ ನಾನು. ನಡೆಯಲಿ ನಮ್ಮ ಮೆರವಣಿಗೆ. ತುರಗವೇರುದ ಬರುದಲಾಂಕ್ಷಣ ತುರಗವೇರುದ ಬರುದಲಾಂಕ್ಷಣ ಚರಣಗೆರಗುತ ಇತ್ತ ಓಲೆಯ ಭರದಿ ಕರೆದ ಒರೆದ ಗದರಿಸುತ್ತೀರ ಜಯವನ सलाम जी सलाम। हाँ तलवार खान, क्या वो आदमी कौन है? हमारा आदमी है। कैसा बोलो? हाँ लेकी लेकी कौन दिया? सरदार जी। हाँ ಇಲ್ಲಿ ಕೊಡು. ಒಳ್ಳೆ ತಲ್ವಾರ್ ಖಾನ್, क्या ಇದೇನು ನೋಡು, ಈ ಲೆಕ್ಕಿಯನ್ನು ಬಿಡಿಸಿ ಸರಿಯಾಗಿ ಓದಿ ನೋಡು. मेरे को नहीं मालूम, ಆ? नहीं मालूम। ಯಾರಿದ್ದಾರೆ ಬೇರೆಯಲ್ಲಿ ನೋಡು, ಗೊತ್ತಿದ್ದವರು. ये आदमी ಆ? वो ब्राह्मण। ಓ ಬೊಬ್ಬಣಿಕ್ಯಾ? हाँ। ಏಯ್ ಏ ಬ್ರಾಹ್ಮಣ, ಇದ್ರಾವ್ ಬಾಯ್ಲಿ. ಎಲವ ಕಾಫರ್ ತಿಳಿವೆ ನಿನ್ನ ಎಲವ ಎಲವ ಕಾಫರ್ ತಿಳಿವೆ ನಿನ್ನ ಕಪಟವೆಲ್ಲವರೆಂದು ಓಲೆಯನು ಓಲಯವಾಗಿ ಸದನಿ ತಲೆಯ ಕೊಡುವೆಯ ಬೇಳುವುದೇನೋ. ಆ ಪತ್ರದಲ್ಲಿ ಬರೆದಿರುವುದೇನು ನನಗೆ ಗೊತ್ತುಂಟೋ ಇಲ್ವೋ ಅದು ಸಮಸ್ಯೆ ಅಲ್ಲ. ಅಲ್ಲಿ ನಿಂತಿದ್ದಾನಲ್ಲ, ನಿನಗೆ ಬಾರದಿದ್ರೆ ಅವನ ಕೈಯಲ್ಲಿ ಕೊಡು. ಏಯ್ ಬ್ರಾಹ್ಮಣ, ಬಾ ಮುಂದೆ, हाँ ತೆಗ ಆ ಪತ್ರವನ್ನು. ಅದರಲ್ಲಿ ಏನು ಬರೆದಿದೆ ಅಂತ ಸ್ಪಷ್ಟವಾಗಿ ಓದಿ ಹೇಳು. ನನಗೆ ಅದು ಓದಲಿಕ್ಕೆ ಬರೋದಿಲ್ಲ. ಬರುವುದಿಲ್ಲ? ಏಯ್ ತಲ್ವಾರ್ ಖಾನ್, ಕೊಡಿಲಿ ಆ ಕತ್ತಿ, ನಿನ್ನ ತಲೆಯನ್ನು ಮಾಡಿಬಿಡ್ತೇನೆ ಈಗ. ರಾಘವೇಂದ್ರ ಸ್ವಾಮಿ, ರಾಘವೇಂದ್ರ ಕಾಪಾಡು ಸ್ವಾಮಿ, ಇವ ನನ್ನ ತಲೆ ಕಡಿತಾನೆ. ಮಹಾರಾಜ್ರಿ, ಓ ಕೈಸವಲ, ಇದರಲ್ಲಿ ಬರೆದ ವಿಷಯ ಗೊತ್ತಾಯ್ತು. ಹಾ ತಾವು ಯಾವುದೋ ಒಂದು ರಾಜ್ಯವನ್ನು ಗೆಲ್ಲುವುದಕ್ಕಾಗಿ ಸೈನ್ಯವನ್ನು ಕೊಟ್ಟು ಕಳುಹಿಸಿದ್ದೀರಂತೆ. ಹಾ ಅವರು ಆ ರಾಜ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದಾರೆ. ಹಾ ಅದರ ಸಂತೋಷದ ವರ್ತಮಾನವನ್ನು ಇದರಲ್ಲಿ ಬರೆದಿದ್ದಾರೆ. ಹಾ. ಅವರು ಈಗಲೀಗ ಈ ಕಡೆಗೆ ಬರ್ತಾ ಇದ್ದಾರಂತೆ. ಹಾ. ಅವರನ್ನು ಎದುರುಗೊಳ್ಳಿಕ್ಕೆ ನೀವು ಮೆರವಣಿಗೆ ತೆಗೆದುಕೊಂಡು ಹೋಗಬೇಕಂತೆ. ಇದಿಷ್ಟು ವಿಷಯ. ಶಾಬಾಸ್ ರೇ, ಓ ಸಮಸ್ತ ಹೋಗಲಿಕ್ಕ. ನೀನು ಬ್ರಾಹ್ಮಣನೇ ಆಗಿರು, ಆದ್ರೆ ಘನ ವಿದ್ವಾಂಸ. ನಿನ್ನನ್ನು ಒಪ್ಪಿದ್ದೇನೆ, ಮೆಚ್ಚಿದ್ದೇನೆ, ನಿನ್ನನ್ನು ಅಪ್ಪಿಕೊಳ್ತೇನೆ. ಇವತ್ತಿನಿಂದ ನನ್ನ ದಿವಾನ ನೀನು. ನಾನು ಇನ್ನು ಮುಂದೆ ದಿವಾನ. ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಆಗಲಿ. ಹಾಗಾದ್ರೆ ಇನ್ನು ಮೇಲೆ ನನಗೆ ವೆಂಕಟನಾಥ ದಿವಾನನ ಹಾ ದೇವರು ನಡೆಸಿ. ಶಂಕಣ್ಣ, ಗುರುಗಳೇ. ಏನೋ ನಿನ್ನೊಂದು ಸುದ್ದಿ ಬಂತಲ್ಲ ಆ ಹೊತ್ತು. ಹೌದು ಗುರುಗಳೇ. ನಾವು ಮಂತ್ರಾಕ್ಷತೆ ಕೊಟ್ಟ ಹೆಡ್ ವೆಂಕಟ್, ಹೌದು ಗುರುಗಳೇ. ಆದುಮಾನಿಯ ನವಾಬನ ದಿವಾನ ಅಂತ ಗುರುಗಳೇ. ಮುಖ್ಯಮಂತ್ರಿಯಲ್ಲಿ ಹೌದು. ಒಮ್ಮೆ ನಾವು ಈ ಸ್ಥಾನದಲ್ಲಿ ಅವ ಇದ್ದಾವಾಗಲೂ ನೋಡಬೇಡುವೇನು? ಹೌದು ಗುರುಗಳೇ. ಹೋಗೋಣ. ವೆಂಕಟನಾಥ, ಆದಗಳು ಧನ್ಯನಾದೆ ಸ್ವಾಮಿ. ಎಲ್ಲ ಮೂಲ ರಾಮದೇವರ ಅನುಗ್ರಹ ತಮ್ಮ ದಯದಿಂದ ಹೀಗೆ ಆಗಿದ್ದೇನೆ.
ಅಂದು ದನ ಮೇಯಿಸುವಾಗಲೂ ಕಂಡಿದ್ದೆವು, ಈ ವೈಭವದಿಂದಲೂ ಕಂಡಿದ್ದೆವು. ಮೂಲ ರಾಮದೇವರು ಚೆನ್ನಾಗಿಟ್ಟಿದ್ದಾನೆ. ಏನಪ್ಪ ಗುರುದೇವ, ನನ್ನ ಮನೆಗೆ ಬರಬೇಕು, ನನ್ನ ದೀಕ್ಷೆ ಸ್ವೀಕರಿಸಬೇಕು, ನನ್ನನ್ನು ಉತ್ತರಿಸಬೇಕು ದೇವರೇ. ಸಾಧ್ಯ ಇದ್ರೆ ಒಮ್ಮೆ ನಿಮ್ಮ ನವಾಬನ ಭೇಟಿ ಮಾಡಿಸಿದ್ರಾಗಿ. ನಮಸ್ಕಾರ. ನಮ್ಮ ಮನೆಗೆ ಬಹಳ ದೊಡ್ಡ ಗುರುಗಳು ಬಂದಿದ್ದಾರೆ. ಶಿಕ್ಷೆ ಇವತ್ತು ಅವರಿಗೆ ಕೊಡ್ತೇನೆ, ತಾವು ದಯಮಾಡಬೇಕು. ಕೇಳಿದ್ಯೇನಾ? ಏನಂತ? ಯಾವನೊಬ್ಬ ಬಡ ಸ್ವಾಮಿ ಬಂದಿದ್ದಾನಂತೆ. ಯಾರು ಅಂತ ನಾವು ನೋಡ್ಬೇಕೋ ಬೇಡ? ಈ ಹಿಂದೂಗಳಿಗೆ ಕೆಲವೆಲ್ಲ ಬೆಕ್ಕು ಸನ್ಯಾಸಿಗಳೆಲ್ಲ ಒಟ್ಟು ಮಾಡಿಕೊಂಡು ಉಪದೇಶ ಮಾಡಿ ಈ ಊರನ್ನೆಲ್ಲ ಹಾಳು ಮಾಡಿ ಹಾಕಿದ್ರು. ಇವರಿಗೆಲ್ಲ ಮದ್ದು ಕಲಿಸಬೇಕು. ಆ ಬಂದಿರುವ ಸ್ವಾಮಿ ಅನ್ನೋದು ಪರೀಕ್ಷೆಗೆ ಪಡಿಸಬೇಕು. ಓ, ಅದು ಆ ತಟ್ಟೆಯಲ್ಲಿ ತಯಾರು ಮಾಡಿದ್ದು ಉಂಟಲ್ಲ, ಹುಲಿ ಮಾಂಸ, ಗೋ ಮಾಂಸ, ನಾಯಿ ಮಾಂಸ ಎಲ್ಲ ಒಟ್ಟಾಗಿದೆ. ಅದರ ಮೇಲೆ ಒಂದು ಬಟ್ಟೆ ಹೊರಿಸು, ಹಿಡ್ಕೋ, ಅದನ್ನು ಹೊತ್ತುಕೋ, ನಡೆಯ. ಇವರೇನು ನವಾಬರು? ಅದು ಏನು ಕಾಣಿಕೆ? ನವಾಬ್ರೆ, ಸ್ವಾಮಿ ನೀವು ಏನನ್ನೇ ತಂದಿರಿ, ನಮ್ದೊಂದು ಆಚಾರ, ಒಂದಿಷ್ಟು ಪ್ರೋಕ್ಷಣೆ ಮಾಡಬೇಕು ಅಂತ, ಆಮೇಲೆ ಬಟ್ಟೆ ತೆಗೆಯೋದು. ಏನೋ ದೊಡ್ಡವರಾದಂತ ನಿಮಗೆ ಚಿಕ್ಕ ಕಾಣಿಕೆಯನ್ನು ತಂದು ಒಪ್ಪಿಸಿದ್ದೇನೆ. ಇದು ತೀರ್ಥ ಪ್ರೋಕ್ಷಣೆ ಮಾಡಿದ್ದೇನೆ, ಬಟ್ಟೆ ತೆಗಿಯಪ್ಪ. ಆಯ್ತು ಗುರುಗಳೇ. ಅರೆ ओ पत्थर फूल हो गया, वो कैसे काम चलते हैं इधर से? ಅರೆ ಇದೇನು ಕತೆ ಮಾರ್ಯ, ನಾವು ತಂದಿರುವಂತ ಮಾಂಸ ಎಲ್ಲ ನೋಡು ಫಲ ಎಲ್ಲ ಹಣ್ಣುಗಳಾಗಿ ಬಿಟ್ಟಿದೆ. ಹೌದೌದು. ಓ ಬಡ ಆದ್ಮಿ ಸ್ವಾಮಿ, ಸ್ವಾಮಿ ಸ್ವಾಮಿ, ನಾನು ಮಾಡಿದ ಅಪರಾಧ ಇದ್ದರೆ ನನ್ನನ್ನು ಕ್ಷಮಿಸಬೇಕು. ನಿಮ್ಮ ಪರೀಕ್ಷೆಗಾಗಿ ಇದಿಷ್ಟನ್ನು ತಂದಿದ್ದೇನೆ. ಏನು ತಂದಿದ್ದೇವೆ? ನಾವು ತಂದಿರುವುದು ಈ ಫಲ ಹಣ್ಣುಗಳಲ್ಲ, ಅದರಲ್ಲಿ ಇದ್ದುದು ಮಾಂಸ. ನೀವು ಹೇಳಿದ ಮೇಲೆ ಅಲ್ಲ ಅಂತ ಹೇಳಿಕ್ಕೆ ನಮಗೆ ಹಕ್ಕಿಲ್ಲ. ಆದ್ರೆ ಇಲ್ಲೀಗ ಕಾಣುತ್ತಿರುವುದು ಹಣ್ಣು ಹಂಪಲುಗಳು ತಾನೆ. ಹೌದು, ಅದು ಹೀಗುಂಟು. ನವಾಬರೇ, ನಾವು ಏನನ್ನೇ ಕೊಡ್ಲಿ, ದೇವರು ಅವನಿಗೆ ಬೇಕಾದದ್ದನ್ನು ಮಾಡಿ ತಕೊಳ್ಳುವುದಿಲ್ವೇ? ಈಗ ನೀವು ನವಾಬರು, ಒಳ್ಳೆ ನಾಗರಿಕರು, ಯಾರೋ ಏನೋ ಸಿಪ್ಪೆ ಗಿಪ್ಪೆ ಕಸ ಕಟ್ಟಿ ಇದ್ದ ಹಣ್ಣು ತಂದು ಕೊಟ್ರೆ ನೀವು ಅದನ್ನೆಲ್ಲ ತಿಂತೀರಿ, ಅದೆಲ್ಲ ಪಶುವೃತ್ತಿ. ನೀವು ಅದನ್ನು ಹಸನುಗೊಳಿಸಿ ನಿಮಗೆ ಬೇಕಾದ ಮಿದುವಾದ ಭಾಗವನ್ನೇ ಸ್ವೀಕರಿಸುವುದಿಲ್ವೇ? ಅದೇ ರೀತಿ ಮೂಲ ರಾಮದೇವರು ಹಾಗೇನಾದ್ರೂ ಮಾಡಿರ್ಬೋದು. ನೀವು ತಪ್ಪು ಮಾಡಿದ್ದೀರಿ ಅಂತ ಗೊತ್ತಿದ್ರೆ ರಾಮದೇವರಲ್ಲಿಯೇ ಕ್ಷಮಾಯಾಚನೆ ಮಾಡಬೇಕು. ಮನುಷ್ಯರಲ್ಲಿ ಮನುಷ್ಯನ ಕ್ಷಮಾಯಾಚನೆ. ನಿಮ್ಮ ಅಂತರಂಗಕ್ಕೆ ಗೊತ್ತಾಯ್ತು ತಪ್ಪಾಯ್ತು ಅಂತ? ಗೊತ್ತಾಯ್ತು, ಅಪರಾಧವಾಯ್ತು. ಹಾಗಾದ್ರೆ ತಪ್ಪು ಕಾಣಿಕೆ ಏನು ಕೊಡ್ತೀರಿ? ಸ್ವಾಮಿ, ನೀವು ಅನ್ಯತಾ ಭಾವಿಸಿಕೊಳ್ಳಬಾರದು. ನಿಮ್ಮಲ್ಲಿ ಏನೋ ಒಂದು ಮಹತ್ತರವಾದ ಶಕ್ತಿ ಉಂಟು ಅಂತ ನಮಗೆ ಅರ್ಥವಾಗಿದೆ. ನಾವು ಮಾಡಿದ ಅಪರಾಧಕ್ಕಾಗಿ ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನೀವು ಕೇಳಿದ್ದನ್ನು ಕೊಡ್ತೇನೆ. ಏನ್ ಕೇಳ್ತೇನೆ ನೀವು ಅದು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಇಡೀ ಊರನ್ನು ಬಿಟ್ಟು ಕೊಡ್ತೇನೆ ನಿಮಗೆ. ನಮಗೆ ಊರು ಯಾಕೆ? ನಾವು ಊರು ಬಿಟ್ಟು ನಮಗೆ ಇದು ಯಾಕೆ ಅದು ಯಾಕೆ? ಮೂಲ ರಾಮದೇವರ ಸೇವೆಗೆ ನವಾಬರೇ, ದೇವರ ಮೇಲೆ ವಿಶ್ವಾಸ ಇದೆ. ನಿಮ್ಮ ಈ ತುಂಗಾ ತೀರದಲ್ಲಿ ಮಂಚಾಲೆ ಅಂತ ಒಂದು ಗ್ರಾಮ ಇದೆಯಲ್ಲ, ಉಂಟು. ಅದನ್ನು ಮೂಲ ರಾಮದೇವರ ಹೆಸರಿಗೆ ನೀವು ದಾನಶಾಸ್ತ್ರ ಮಾಡಿಬಿಟ್ರೆ ಆದೀತು ಅಂತ ನಮಗೆ ತೋರ್ತದೆ. ದೊಡ್ಡವರು ನೀವು ಅಂತ ಸಣ್ಣ ಜಾಗವನ್ನು ಕೇಳೋದು ಸರಿಯಾಗ್ತದೋ? ಅದು ಈ ಊರಿನವರೆಲ್ಲ ಹೆಣ ಸುಡುವಂತ ಸ್ಮಶಾನ, ಅದನ್ನು ಯಾಕೆ ಕೇಳ್ತೀರಿ ನೀವು? ಜೀವಂತ ಜನರನ್ನು ಸುಡುವ ಜಾಗದಲ್ಲಿ ನಾವು ಏನೂ ಮಾಡೋದಕ್ಕೆ ಆಲೋಚಿಸುವುದಿಲ್ಲ. ಅಂದ್ರೆ ನಿಮಗೆ ಅರ್ಥ ಆಗ್ತದೋ ಇಲ್ಲೋ? ನಿಜವಾಗಿಯೂ ಹೌದು. ಪವಿತ್ರವಾದ ಕ್ಷೇತ್ರ ಅದು. ಈ ಪವಿತ್ರವಾದ ಕ್ಷೇತ್ರದಲ್ಲಿ ಸತ್ತದ್ದು ಬದುಕಿ ಬರಬೇಕಾಗಿತ್ತು. ಈಗ ಬದುಕಿ ಸತ್ತವರನ್ನಲ್ಲಿ ಹುಗಿಲಿಕ್ಕೋ ಸುಡ್ಲಿಕ್ಕೋ ಹೊರಟಿದ್ದಾರೆ. ಆದ ಕಾರಣ ನಮಗೆ ಅದೇ ಬೇಕು. ನೀವು ಅದನ್ನೇ ಕೊಡ್ತೀರಿ ತಾನೆ? ಕೊಡ್ತೇವೆ. ಹಾಗಾದ್ರೆ ನಾಳೆ ವೆಂಕಣ್ಣ ಭಕ್ತರ ಮೂಲಕವಾಗಿ ದಾನಶಾಸನವನ್ನು ಬರೆಯಿಸಿ ನೀವು ಸಿಂಹಾಸನದ ಮುದ್ರೆಯನ್ನು ಒತ್ತಿ ರಾಮದೇವರಿಗೆ ಸಮರ್ಪಣೆ ಮಾಡಿ. ವೆಂಕಣ್ಣ ಭಕ್ತ, ನಮ್ಮ ಉದ್ದೇಶ ಇಲ್ಲಿಗೆ ಸಿದ್ಧಿಯಾಯ್ತಲ್ಲ. ಇದು ಪ್ರಹ್ಲಾದರಾಯರು ಹಿಂದೆ ಯಾಗ ಮಾಡಿದ ಸ್ಥಳ. ಆ ಸ್ಥಳ ಮತ್ತೊಮ್ಮೆ ಅದೇ ಆವೇಶವುಳ್ಳಂತಹ ನನಗೆ ಬೇಕು ಅಂತ ತೋರಿತು. ಇದು ಪಾವನವಾದಂತಹ ಯಜ್ಞಭೂಮಿ. ಓಹೋ, ಕೃತಯುಗದಲ್ಲಿಯೇ ಯಜ್ಞಭೂಮಿ. ಇಲ್ಲಿ ಪರಾಶಕ್ತಿಯ ಸನ್ನಿಧಾನ ಇದೆ. ಪರಾಶಕ್ತಿ ಅಂತಂದ್ರೆ ಏನು? ಪರಬ್ರಹ್ಮದ ಶಕ್ತಿ. ಅದು ಎಲ್ಲರಿಗೂ ತಾಯಿ. ಸಮುದ್ರದಲ್ಲಿ ಅಲೆ ಇದ್ದ ಹಾಗೆ ಅಲೆಯನ್ನು ನಾವು ದಾಟಬಲ್ಲೆವು, ಅಲೆಯನ್ನು ನಾವು ಗುರುತಿಸಬಲ್ಲೆವು, ಅಲೆಯನ್ನು ನಾವು ರುಚಿ ನೋಡಬಲ್ಲೆವು. ಆದರೆ ಸಮುದ್ರಕ್ಕೆ ಇಳಿಯಬಲ್ಲೆವೆ? ಇಲ್ಲ. ಸಮುದ್ರದ ಅಳತೆ ಸಿಕ್ಕೀತೆ? ಇಲ್ಲ. ಹಾಗೆ ಶುದ್ಧ ಬ್ರಹ್ಮವಾದಂತಹ ಪರಮಾತ್ಮನನ್ನು ಕಾಣಲಾರೆ. ಪರಮಾತ್ಮನ ಶಕ್ತಿ ವಿಶೇಷವನ್ನು ಕಾಣಬೇಕು. ಹೇಳಿ ಕೇಳಿ ಕಲಿಯುಗದಲ್ಲಿ ಶಕ್ತಿಗೆ ವಿಶೇಷವಾದಂತಹ ಮಹತ್ವ ಅಂತ ಇದೆ ಶಾಸ್ತ್ರದಲ್ಲಿ.
ತಾಯಿಯ ಉಪಾಸನೆ ದೊಡ್ಡದು ಈ ಕಲಿಯುಗದಲ್ಲಿ. ತಾಯಿಯ ಮೂಲಕ ತಂದೆಯನ್ನು ನಾವು ಗುರುತಿಸಿಕೊಳ್ಳಬೇಕು. ಹಾಗಾಗಿ ಪ್ರಹ್ಲಾದನಾಗಿ ನಾವು ಇದ್ದಾಗ ಆರಾಧಿಸಿದ ಆ ನಮ್ಮ ತಾಯಿಯ ದೇಗುಲ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಬೇಕು ಇಲ್ಲಿ ಅಂತ ಉದ್ದೇಶ. ಹಾಗಾಗಿ ಮಂತ್ರಾಲಯ, ಮಂಚಾಲೆ, ಇಲ್ಲಿ ಮೊತ್ತ ಮೊದಲು ಆ ತಾಯಿಯ ದೇವಾಲಯ ಆಗಬೇಕು. ಅಪ್ಪಣೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಮಂತ್ರಿಯಾಗಿದ್ದಂತಹ ನಿನಗೆ ನಾವು ಅಪ್ಪಣೆ ಕೊಡ್ತೇವೆ. ಎಲ್ಲಾ ಖರ್ಚು ವೆಚ್ಚ ನಾವು ಮಠದಿಂದ ನೋಡಿಕೊಳ್ತೇವೆ. ಮೊದಲು ಒಂದು ವೆಂಕಟೇಶನ ದೇವಸ್ಥಾನ ಆಗಬೇಕು. ನಮ್ಮ ಹುಟ್ಟಿಗೆ ಕಾರಣನಾದಂಥ ಎರಡನೇ ತಿರುಪತಿಯನ್ನು. ಆಮೇಲೆ ಮಂಚಾಲಮ್ಮನಿಗೆ ಒಂದು ಬೇರೆ ದೇವಿ ಗುಡಿ ಆಗಬೇಕು. ಇಷ್ಟು ಮಾಡಿದ ಮೇಲೆ 1200 ವಾಸುದೇವ ಶಾಲಿಗ್ರಾಮಗಳನ್ನು ತರಿಸಿ ಅದೇ ಅಲ್ಲಿಯೇ ದೇವಸ್ಥಾನದ ಒಂದು ಮೂಲೆಯಲ್ಲಿ ಒಂದು ವೃಂದಾವನವನ್ನು ನೀನು ಕಟ್ಟಿಸಬೇಕು. ಅಷ್ಟು ಆಯಿತು ಅಂತ ನಮಗೆ ಸುದ್ದಿ ಮುಟ್ಟಿದ್ರೆ ಆ ಹೊತ್ತು ನಾವು ಮತ್ತೊಮ್ಮೆ ಪರಿವಾರ ಸಮೇತವಾಗಿ ಬರ್ತೇವೆ. ಹೇಗೆ ಆದೀತಲ್ಲ? ಅಪ್ಪಣೆ. ಗುರುಗಳೇ, ತಮ್ಮ ಅಪ್ಪಣೆಯ ಹಾಗೆ ಎಲ್ಲ ಕಾರ್ಯಗಳನ್ನು ಈಗಾಗಲೇ ನಾನು ಮಾಡಿ ಪೂರೈಸಿದ್ದೇನೆ. ಅದೋ ಶ್ರಾವಣ ಬಹುಳ ಬಿದಿಗೆ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನವಾಯಿತು, ಮಂಚಾಲಮ್ಮನ ಗುಡಿಯೂ ಆಯಿತು. ಸಾರ್ವಜನಿಕರೆಲ್ಲ ಬಂದು ಈ ಮಂಗಳದಲ್ಲಿ, ಈ ಘೋಷದಲ್ಲಿ ಭಾಗವಹಿಸಿದರು. ಬೇರೆ ಯಾಕೂ ಅಲ್ಲ, ಸನ್ಯಾಸ ಸ್ವೀಕಾರ ಮಾಡುವಾಗ ನಮಗೆ ದೇಹಕ್ಕೆ 50 ವರ್ಷ ಪ್ರಾಯವಾಗಿದೆ. ಸನ್ಯಾಸ ಸ್ವೀಕರಿಸಿ 50 ವರ್ಷ ಆಗ್ತದೆ ನಾಳೆ ಶ್ರಾವಣ ಬಹುಳ ಬಿದಿಗೆ. ಆ ಹೊತ್ತು ನಾವು ಸಜೀವವಾಗಿ ಆ ವೃಂದಾವನದಲ್ಲಿ ಸಮಾಧಿ ಆಗುವುದಲ್ಲ, ವೃಂದಾವನ ಪ್ರವೇಶ ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇವೆ. ವೃಂದಾವನ ಸಿದ್ಧವಾಗಿದೆ. ಈಗ ಮೂಲರಾಮನನ್ನು ನಾವು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಎಲ್ಲವರಿಗೂ ತೀರ್ಥ ಮಂತ್ರಾಕ್ಷತೆಯನ್ನು ಕೊಡುವ ವೇಳೆ ಎಲ್ಲರೂ ಬನ್ನಿ 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 ತೀರ್ಥ ಪ್ರಸಾದ ವಿತರಣೆಯನ್ನೆಲ್ಲ ಮಾಡಿ ಆಯ್ತಲ್ಲ. ವೆಂಕಣ್ಣ ಗುರುಗಳೇ, ಹತ್ತಿರ ಏನು ಹತ್ತಿರ. ಇದು ನಮ್ಮ ಜೀವನದ ಉದ್ದೇಶ. ನಾನು ಅಲ್ಲಿಂದ ಬರಬೇಕಿದ್ರೇನೆ ಕುಂಭಕೋಣದಿಂದ ಅಲ್ಲಿ ಪೀಠಕ್ಕೆ ಶಿಷ್ಯನನ್ನು ಸ್ವೀಕಾರ ಮಾಡಿಯೇ ಈ ಸಲ ಬಂದಿದ್ದೆ. ನನ್ನ ಪ್ರತಿನಿಧಿಯಾಗಿ ನನ್ನ ಶಿಷ್ಯ ಮಠವನ್ನು ನಡೆಸ್ತಾನೆ. ವೆಂಕಣ್ಣ ಪಂತನಾದಂತಹ ನೀನು ಕಾಣುತ್ತಾ ಇದ್ದ ಹಾಗೆ ನನ್ನ ಹೃದಯದ ಭಕ್ತನು ನಿನ್ನ ಇರುವಿಕೆಯಲ್ಲಿಯೇ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ. ಮುಸಲ್ಮಾನ್ ಆದ್ರೆ ಏನು, ಆದವಾನಿಯ ನವಾಬನೂ ಈ ಇತಿಹಾಸದಲ್ಲಿ ಸೇರುವಂತೆ. ಆಮೇಲೆ ಜಾತಿ ಮತ ಇದೆಲ್ಲ ದೇಹ ಸಂಬಂಧಿಯಾದದ್ದೇ ಹೊರತು ಒಳಗಿನ ಜೀವ ಸಂಬಂಧಿಯಾದದ್ದು ಅಲ್ಲ. ನಮ್ಮ ದೇಹದಲ್ಲಿದ್ದಂತಹ ಚೇತನ ಪ್ರಾಣಕ್ಕೆ ಜಾತಿ ಇಲ್ಲ. ಎಲ್ಲ ಪ್ರಾಣವು ಒಂದೇ ಸ್ವಭಾವ. ಜೀವನಲ್ಲಿಯೂ ಹಾಗೆ ಸ್ವಭಾವದಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲಾ ಜೀವರು ಒಂದೇ ಸ್ವಭಾವದವರು. ಅದರ ಒಳಗಿದ್ದಂತಹ ಚೈತನ್ಯ ಆತ್ಮ ಅಂತ ನಾವು ಹೇಳ್ತೇವೆ, ಅದಲ್ಲಿಯೂ ಅಭೇದ. ಹಾಗಾದರೆ ಆತ್ಮದ ಕುಲ ಯಾವುದು, ಜೀವದ ಕುಲ ಯಾವುದು, ಪ್ರಾಣದ ಕುಲ ಯಾವುದು? ಹಾಗಾಗಿ ನಮ್ಮ ಪ್ರಾಣದೇವರಿಗೂ ಜಾತಿ ಇಲ್ಲ, ಕುಲ ಇಲ್ಲ. ಹಾಗಾಗಿ ಈ ತತ್ವ ನಮ್ಮ ಕಾಲಕ್ಕೆ ಉಂಟಾಗಲಿ ಅಂತ ಬಯಸಿ ಈ ರೀತಿಯಾದಂತಹ ಸಂವಿಧಾನವನ್ನೆಲ್ಲ ಮೂಲರಾಮನ ಅಪ್ಪಣೆಯಂತೆ ನಾವು ಮಾಡಿದವು. ತೀರ್ಥ ಪ್ರಸಾದ ವಿತರಣೆ ಎಲ್ಲ ಆಯ್ತು. ಈ ಹೊತ್ತು ಅದೇ ಹೇಳಿದನಲ್ಲ, ಶ್ರಾವಣ ಬಹುಳ ಬಿದಿಗೆ. ಅಳಬೇಡಿ ಅಳಬೇಡಿ ಅಳಬೇಡಿ, ನಿಮಗೆಲ್ಲ ನಮ್ಮ ಆಶ್ವಾಸನೆ ಇದೆ. ಇಂದಿನಿಂದ 300 ವರ್ಷ. ಎಷ್ಟು? 300 ವರ್ಷ ರಾಘವೇಂದ್ರ ಅಂತ ನೀವು ಹೊರಗಿಂದ ಕರೆದರೆ ನಾನು ಸಮಾಧಿಯಲ್ಲಿದ್ದು ಓಗೊಳ್ಳುತ್ತೇನೆ. ಆಮೇಲೆ ಸದೇಹಿಯಾಗಿ ಓಗೊಳ್ಳೋದಿಲ್ಲ. ಮತ್ತೆ ಆಮೇಲೆ 700 ವರ್ಷದವರೆಗೆ ನೀವು ಇದ್ದಲ್ಲಿ ನಿಮ್ಮ ಮನಸ್ಸನ್ನು ವೃಂದಾವನ ಮಾಡಿಕೊಂಡು ರಾಘವೇಂದ್ರ ಅಂತ ಕರೆದರೆ ಅಲ್ಲಿಂದ ಸೂಕ್ಷ್ಮ ರೂಪದಿಂದಲೇ ನಿಮ್ಮ ಕರೆ ಯಾವ ಸ್ಥಾನದಿಂದ ಬರ್ತದೆ? ಹೃದಯದಿಂದ, ಮನಸ್ಸಿನ. ಹೌದಲ್ಲ? ಆ ಮನಸ್ಸಿಗೆ ಕಾಣಿಸಿಕೊಳ್ತೇನೆ ಅಂದ್ರೆ ಮುಂದೆ ಸ್ವಪ್ನದಲ್ಲಿ ದರ್ಶನವನ್ನು ಕೊಡ್ತೇನೆ, ನಿಮಗೆ ಎಲ್ರಿಗೂ ಅನುಗ್ರಹವನ್ನು ಮಾಡ್ತೇನೆ. ಅಳಬೇಡಿ ಅಳಬೇಡಿ ಅಳಬೇಡಿ, ಮೂಲರಾಮನಿಗೆ ಜಯಘೋಷವನ್ನು ಮಾಡಿ ಗೋವಿಂದ ಅನ್ನಿ ಗೋವಿಂದ 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 ಗೋವಿಂದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ದೂರ್ವಾದಿದ್ವಾಂತರವಯೇ ವೈಷ್ಣವೇಂ ದೀವರೇಂದವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂ ದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ನಮೋ ಅತ್ಯಂತ ದಯಾಳವೇ ನಮೋ ನಮೋ ಅತ್ಯಂತ ದಯಾಳವೇ. ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧಿ ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧಿ ಸೇವೆ ಸಂಜ್ಞಾರ್ಥ ಸೌಖ್ಯಾರ್ಥ ಸಂತಾಪತ್ರಯೇ ಶಾಂತಯೇ ಸಂತಾಪತ್ರಯೇ ಶಾಂತಯೇ. ಅಘಂ ದ್ರಾವಯತೆ ಯಸ್ಮಾದ್ದೇಂಕಾರೋ ಅಘಂ ದ್ರಾವಯತೆ ಯಸ್ಮಾದ್ವೇಂಕಾರೋ ವಾಂಛಿತಪ್ರದಾ ಶ್ರೀರಾಘವೇಂದ್ರ ಯತೀತಸ್ಮಾ ಲೋಕೆ ಖ್ಯಾತೋ ಭವಿಷ್ಯತಿ ಶ್ರೀ ರಾಘವೇಂದ್ರ ಯತೀತಸ್ಮಾತ್ ಲೋಕೆ ಖ್ಯಾತೋ ಭವಿಷ್ಯತಿ ಕರದೊಳ್ಳು ಪರಶುಪಾಶಾಂಕುಶಧರಗೆ ಹರುಷದಿ ಭಕ್ತರ ಪೊರೆವಮಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ